ಇಷ್ಟ ವಂದನೆಗಳು. ಓಕೆ, ನಾವು ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ಅಮೂಲ್ಯವಾದ ನಾಮಕ್ಕಾಗಿ ವಂದನೆಗಳು, ಸ್ತೋತ್ರಗಳ ರಾಜ. ತಂದೆಯ ರಾತ್ರಿ ಪೂರ್ತಿ ನಮಗೆ ಸುಖವಾದ ನಿದ್ದೆ ಕೊಟ್ಟು, ತಂದೆ ಇವತ್ತು ಜೀವಂತ ದಿನವನ್ನು ಕೊಟ್ಟಿದ್ದೀರ ದೇವರೇ, ನಿಮ್ಮ ಕೆಲಸ ಇದೆ ದೇವರೇ, ಅದಕ್ಕಾಗಿ ಈ ಜೀವಂತ ದಿನವನ್ನು ಕೊಟ್ಟಿದ್ದೀರಪ್ಪ ತಂದೆ. ಈ ಮುಂಜಾನೆ ಸಮಯದಲ್ಲಿ ಇದುವರೆಗೂ ನಿಮ್ಮನ್ನು ಹಾಡುಗಳ ಮೂಲಕ, ಪ್ರಾರ್ಥನೆ ಮೂಲಕವಾಗಿ ನಿನ್ನ ಮಕ್ಕಳು ನಿನ್ನ ನಾಮವನ್ನು ಮಯಪಡಿಸಿದರಪ್ಪ ತಂದೆ. ಈ ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳಬೇಕಂತ ನಾವೆಲ್ಲರೂ ಕೇಳಿ ಬಂದಿದ್ದೀವಪ್ಪ ತಂದೆಯ ದೇವರೇ. ಹೇಳುವಂತೆ ನನಗೆ ಪರಿಶುದ್ಧಾತ್ಮ ಜ್ಞಾನವನ್ನು, ಅದೇ ರೀತಿ ಕೇಳಿಸಿಕೊಳ್ಳದೆ ಎಲ್ಲರಿಗೂ ವಿವೇಕ ಜ್ಞಾನವನ್ನು ದಯಪಾಲಿಸು. ಇನ್ನು ಯಾರೆಲ್ಲ ಈ ಒಂದು ಗೂಗಲ್ ಮೀಟಿಂಗ್ ಬರಬೇಕಂತ ನಿಮ್ಮ ಚಿತ್ತಿದೆ ದೇವರೇ, ಅವರೆಲ್ಲರೂ ಸಮಯಕ್ಕೆ ತಕ್ಕ ಹಾಗೆ ಬಂದು ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನೀವು ಸಹಾಯ ಮಾಡು ತಂದೆ. ನೀವು ತಾನು ನಡೆಸು, ಬಲಪಡಿಸಿ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಓಕೆ, ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನೀವೆಲ್ಲರಿಗೂ ಹೃದಯಪೂರ್ವಕದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ಈ ದಿನದಲ್ಲಿ ತಂದೆಯ ದೇವರು ಇಂಥ ಒಂದು ಸಮಯವನ್ನು, ದೇವರ ವಾಕ್ಯವನ್ನು ಹಂಚುವಂಥ ಸಮಯವನ್ನು ದೇವರು ಕೊಟ್ಟೋದಕ್ಕಾಗಿ ಮೊದಲದಾಗಿ ದೇವರಿಗೆ ನಾನು ಕೃತಜ್ಞನಾಗಿದ್ದೀನಿ. ಮತ್ತು ಕೂಡಿ ಬಂದ ನಿಮ್ಮೆಲ್ಲರಿಗೂ ತಂದೆಯ ದೇವರ ಹೆಸರಲ್ಲಿ ಮತ್ತು ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕದಂಥ ವಂದನೆಗಳನ್ನು ಮತ್ತೊಂದು ಅವರು ಸಲ್ಲಿಸ್ತಾ ಇದ್ದೀನಿ. ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾವು ಧ್ಯಾನ ಮಾಡೋಣ. ಏನಕ್ಕೆ ನೋಡುವಾಗ ದೇವರು ನಮ್ಮ ಜೀವಿತದಲ್ಲಿ ಜನವರಿ ತಿಂಗಳಿಂದ ಡಿಸೆಂಬರ್ವರೆಗೂ ಒಂದೊಂದು ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ. ಎಷ್ಟೋ ಜನರು ಈ ಲೋಕದ ಯಾತ್ರೆಗಳನ್ನು ಮುಗಿಸಿ ಹೋಗಿದ್ದಾರೆ. ನಮ್ಮನ್ನಾದರೂ ದೇವರು ಮತ್ತೊಂದು ಆವರ್ತಿ ಈ ವರ್ಷ ಪೂರ್ತಿ ಆತ ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮನ್ನು ನಡೆಸಿದ್ದಾರೆ. ಆ ದೇವರಿಗೆ ವಂದನೆಗಳು. ಆದ್ದರಿಂದ ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ಪಾಠವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನೆಂಬುದು ನಾವು ಇವತ್ತಿನ ಪಾಠದ ಹೆಸರು ದೇವರನ್ನು ಯಾವಾಗ ಸ್ತುತಿಸಬೇಕು, ಮತ್ತು ಆ ಸಂತೋಷ ಇದ್ದಾಗೋ ಅಥವಾ ಕಷ್ಟ ಇದ್ದಾಗೋ ಎಂಬುದಾಗಿ. ದೇವರನ್ನು ಯಾವಾಗ ಸ್ತುತಿ ಮಾಡಬೇಕು, ಸಂತೋಷ ಬಂದಾಗೋ ಅಥವಾ ಕಷ್ಟ ಬಂದಾಗೋ. ಪ್ರಿಯರಾದ ದೇವರ ಮಕ್ಕಳೇ, ನಾವು ಈ ಪ್ರಪಂಚದಲ್ಲಿ ಅನೇಕ ಕ್ರೈಸ್ತರನ್ನು ನೋಡುವಾಗ ಯಾವಾಗಲೂ ಸಹ ಒಂದು ಒಳ್ಳೆಯದು ನಡೆದಾಗ, ಏನೋ ಒಳ್ಳೆಯ ಕಾರ್ಯಗಳು, ಶುಭ ಕಾರ್ಯಗಳು ನಡೆದಾಗ ಅವರವರ ಕುಟುಂಬಗಳಲ್ಲಾಗಿರ್ಬೋದು ಮತ್ತು ಅವರವರ ಸಭೆಗಳಲ್ಲಾಗಿರ್ಬೋದು ಪ್ರಾರ್ಥನಾ ಕೂಟವನ್ನು ಇಟ್ಕೊಳ್ತಾರೆ. ಉದಾಹರಣೆಗೆ ಬರ್ತ್ಡೇ, ಏನಕ್ಕೆ ಮುಳುಗ ಹುಟ್ಟಿದ ದಿನ, ನನ್ನ ದಿನ ಹುಟ್ಟಿದ ದಿನ, ಅದರಿಂದ ಒಂದು ಪ್ರಾರ್ಥನಾ ಕೂಟವನ್ನು ಇಟ್ಕೊಳ್ತಾರೆ. ಹೌದು, ದೇವರು ಇವರಿಗೆ ಒಂದು ವರ್ಷವನ್ನು ಕೊಟ್ಟಲಿ, ಈ ವರ್ಷವನ್ನು ಕಾಪಾಡಿದ್ರು, ಮತ್ತೊಂದು ವರ್ಷವನ್ನು ದೇವರು ದಯಪಾಲಿಸಲಿ ಅಂತ ಆ ದಿನದಲ್ಲಿ ಸಂತೋಷವಾಗಿ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಭಾಳ ಸಂತೋಷದಿಂದ, ಸಡಗರದಿಂದ ಆ ದೇವರನ್ನ ಸ್ತುತಿಸ್ತಾ ಇರ್ತಾರೆ. ಇನ್ನು ಕೆಲವರು ಒಂದು ಒಳ್ಳೆ ಗೃಹ ಪ್ರವೇಶ ಮನೆಯನ್ನು ಕಟ್ಟಿದ ನಂತರ ಆ ಸಂತೋಷಕ್ಕೋಸ್ಕರ ದೇವರು ಇಂಥ ಒಂದು ಕಾರ್ಯವನ್ನು ಮಾಡಿದರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿ ಅನೇಕರನ್ನ ಕರೆದು ಪ್ರಾರ್ಥನಾ ಕೂಟವನ್ನು ಹಿಡಿದನ್ನು ನೋಡ್ತಿದ್ರೆ. ಅದೇ ರೀತಿ ಮದುವೆ ಸಂದರ್ಭದಲ್ಲಿ ಈ ಸಂತೋಷ ಬಂದಾಗ ಮನುಷ್ಯನು ಜಾಸ್ತಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಒಂದು ವೇಳೆ ಅವನಿಗೆ ಹಣ ದೊರಕಿದಾಗ, ಏನಾದರೂ ಅವನು ಇಷ್ಟಪಟ್ಟು ಸಿಕ್ಕುವಾಗ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಪ್ರತಿಯೊಬ್ಬ ಕ್ರೈಸ್ತರು ಸಹ ಯಾವಾಗ ಹೆಚ್ಚಾಗಿ ದೇವರನ್ನು ನೆನ್ಕೊಳ್ತಾರೆ ಅಂದರೆ, ದೇವರು ಏನಾದರೂ ನಮ್ಮ ಜೀವಿತದಲ್ಲಿ ಮಾಡಿದಾಗ, ಉನ್ನತವಾದಂಥ ಕಾರ್ಯಗಳನ್ನು ಮಾಡಿದಾಗ ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅಂತ ಒಂದೇ ಸರಿ ಹೇಳಿ ಮುಗಿಸ್ಕೊಳ್ತಾರೆ. ಆದರೆ ಇವತ್ತಿನ ಪಾಠದ ಹೆಸರು ಏನು ಮಾಡೋಗ, ದೇವರನ್ನು ಯಾವಾಗ ಸ್ತುತಿಸಬೇಕು, ಕಷ್ಟ ಬಂದಾಗಲೂ ಸಂತೋಷ ಬಂದಾಗಲೂ ಎಂಬುದಾಗಿ. ಬಹುತೇಕ ಜನರು ಒಂದು ವೇಳೆ ಕಷ್ಟಗಳು ಬಂದಾಗ ದೇವರನ್ನ ಹೆಚ್ಚಾಗಿ ದೂಷಿಸ್ತಾರೆ. ಅಯ್ಯೋ, ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ದೇವ್ರಿಗೆ ಕಣ್ಣಿಲ್ವಾ, ದೇವ್ರು ಇದ್ದಾನಾ, ದೇವರಿದ್ರೆ ಏನಕ್ಕೆ ನಮ್ಗೆ ಇಂಥ ಕಷ್ಟಗಳು, ದೇವರಿದ್ರೆ ಯಾಕೆ ನಮ್ಗೆ ಇಷ್ಟು ನೋವುಗಳು ಅಂತ ದೇವರನ್ನ ಏನು ಮಾಡಿದ್ರೆ ಶಪಿಸ್ತಾ ಇರ್ತಾರೆ. ಆಮೇಲೆ ಆ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡೋದಿಲ್ಲ, ಪ್ರಾರ್ಥನೆ ಬಂದಾಗ ತುಂಬ ಕಷ್ಟ ಬಂದಾಗ ಬೈಬಲ್ ಓದೋದಿಲ್ಲ, ಕಷ್ಟ ಬಂದಾಗ ಆ ಸಭೆಗೆ ಅಟೆಂಡ್ ಆಗೋದಿಲ್ಲ. ಏನಕ್ಕಂದರೆ ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ, ಇಷ್ಟೆಲ್ಲ ದೇವ್ರಿಗೋಸ್ಕರ ಅದ್ಭುತವಾದ ರೀತಿ ಜೀವಿಸ್ತಾ ಇದ್ದೀನಿ, ಆದರೂ ನನಗೆ ಕಷ್ಟದ ಮೇಲೆ ಕಷ್ಟ,
ಅದರಿಂದ ನಾನು ಎಷ್ಟೋ ಜನ ನೋಡಿ ಕಷ್ಟ ಬಂದಾಗ ದೇವ್ರನ್ನ ಬಿಟ್ಟು ಹೋಗೋದನ್ನು ನೋಡಿದ್ದೀನಿ ಪ್ರೇ. ನಾವು ಈ ಒಂದು ಸಭೆಗೆ ಹೋದ್ಮೇಲೆ ಈ ದೇವ್ರನ್ನ ನಂಬಿದ ಮೇಲೆ ನಮ್ಗೆ ಇಷ್ಟೊಂದು ಕಷ್ಟ ಬಂತು ಅಂತ ಹೇಳಿ ದೇವ್ರನ್ನ ಬಿಟ್ಟು ಅನ್ಯರ ಕಡೆಗೆ ಹೋಗೋದನ್ನು ನಾವು ನೋಡ್ತೀವಿ ಪ್ರೇ. ದೇವ್ರ ಮಕ್ಕಳೇ, ಆದರೆ ಇಲ್ಲಿ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರೇ. ಆತನ ಜೀವಿತದಲ್ಲಿ ಎಷ್ಟು ಒಂದು ಹೋರಾಟಗಳು, ಎಷ್ಟು ಒಂದು ಕಷ್ಟಗಳು ಬಂದಾಗಲೂ ಸಹ ಅವನು ದೇವರನ್ನು ಬಿಡದೆ ದೇವರ ಬಳಿಯಲ್ಲಿ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನೆ ಪ್ರೇ. ಈ ಸಮಾಜದಲ್ಲಿ ನೋಡುವಾಗ ಪ್ರೇ ಅದು ಸಹಜ. ಸಂತೋಷ ಬಂದಾಗ ಪ್ರತಿಯೊಬ್ಬರು ದೇವರನ್ನ ಆರಾಧನೆ ಮಾಡುವಂಥದ್ದು, ಹಬ್ಬಗಳು ನಾವು ನೋಡೋದು, ಕ್ರಿಸ್ಮಸ್ ನೋಡೋ ಎಲ್ಲ ಸಭೆಗಳು ತುಂಬಿರ್ತವೆ. ಮುಂದಿನ ವಾರ ಹೋದರೆ ಅಲ್ಲಿ ಸಭೆಯಲ್ಲಿ ಯಾರೂ ಇರೋದಿಲ್ಲ. ಹಬ್ಬಗಳು ಬರುವಾಗ ಅಲ್ಲಿ ಊಟವನ್ನು ಕೊಡ್ತಾರೆ, ಬಟ್ಟೆಗಳನ್ನು ಕೊಡ್ತಾರೆ, ಗಿಫ್ಟ್ಗಳು ಕೊಡ್ತಾರೆ. ಅಂದರೆ ಆ ಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ. ಚರ್ಚೆಲ್ಲ ತುಂಬಿ ಹೊರಗಡೆ ಫ್ಯಾಮಿನ ಹಾಕಿ ಎಲ್ಲ ಕಡೆ ಚೇರ್ ಹಾಕಿರ್ತಾರೆ ಕಡೆ. ಆಮೇಲೆ ಆ ದಿನದಲ್ಲಿ ಯಾರು ಬಂದಿಲ್ವೋ ಅವರೆಲ್ಲರೂ ಬಂದಿರ್ತಾರೆ. ಬಂದು ಹೊಸ ಹೊಸ ಬಟ್ಟೆಗಳು ಹಾಕ್ಕೊಂಡು ಎಲ್ಲರೂ ಸಹ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಎಂಬುದಾಗಿ ಹೇಳ್ಕೊಂಡು ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಆದರೆ ಮುಂದಿನ ವಾರ ಹೋದರೆ ಅಲ್ಲಿ ಜನನೇ ಇರೋದಿಲ್ಲ. ಅದೇ ರೀತಿ ಮನುಷ್ಯನು ಒಂದು ಸಂತೋಷ ಬಂದಾಗ ಅನೇಕರನ್ನು ಕೂಡಿಸ್ತಾನೆ ಪ್ರೇ. ಆದರೆ ಕಷ್ಟಗಳು ಬಂದಾಗ ಅವನು ದೇವರನ್ನ ಸ್ಮರಿಸುವುದಿಲ್ಲ, ದೇವರಿಗೆ ಕೃತಜ್ಞತೆಗಳು ಹೇಳೋದಿಲ್ಲ, ದೇವರೇ ಇದನ್ನು ತಾಳ್ಕೊಳ್ಳೋದಕ್ಕೆ ನನಗೆ ಬಲವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋದಿಲ್ಲ ಪ್ರೇ. ಒಂದೇ ಸಾರಿ ದೇವರನ್ನು ಆತನು ಅಲ್ಲಗೆಳೆದು ಅವನ ದೇವರನ್ನ ಬಿಟ್ಟು ಹೋಗ್ತಾನೆ ಪ್ರೇ. ಆದರೆ ಇಲ್ಲಿ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರೇ. ಆತನು ಯಾವ ರೀತಿ ದೇವರನ್ನ ಆ ಸಂತೋಷ ಬಂದಾಗಲ್ಲ ಪ್ರೇ, ಇಷ್ಟು ಜನ ಸಂತೋಷ ಬಂದಾಗ ಸ್ತುತಿಸ್ತಾರೆ. ಆದರೆ ಅವನ ಕಷ್ಟ ಬಂದಾಗ, ಅವನ ಜೀವಿತದ ಹೋರಾಟಗಳು ಬಂದಾಗ ಯಾವ ರೀತಿ ದೇವರನ್ನ ಸ್ತುತಿ ಮಾಡೋದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ ಪ್ರೇ. ಎಲ್ಲರೂ ತೆಗೆಯೋಣ ಪ್ರೇ. ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ಗಂಟ ನಾವು ಓದಿಕೊಂಡು ಪ್ರೇ. ದಯಮಾಡಿ ಯಾರೆಲ್ಲ ಓದಿಕೊಳ್ಳೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ 1ರಿಂದ 3ನೇ ವಚನ ದಯಮಾಡಿ ಓದಿಕೊಳ್ಳೋಣ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದಾದ್ದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಇಲ್ಲಿ ನಮ್ಮೆಲ್ಲರಿಗೂ ಯೋಬನ್ನ ಕುರಿತು ಗೊತ್ತಿದೆ. ಇದು ಹೇಳಿದ್ರೆ ಊಚ್ ದೇಶ ಎಂಬುದಾಗಿ ಯಾವ ರೀತಿ ನಮ್ಮ ಇಂಡಿಯಾ ದೇಶ ಇದೆಯೋ ಅದೇ ರೀತಿ ಊಚ್ ದೇಶ ಅಂತ ಇದರಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದ ಪ್ರೇ. ನೋಡಿ, ಎಷ್ಟು ಮೊದಲಾಗಿ ದೇವರಲ್ಲಿ ಭಯಭಕ್ತಿ, ದೇವರಂದರೆ ಭಯ ಮತ್ತು ಭಕ್ತಿ ಅವನಿಗೆ. ಮತ್ತು ಕೆಟ್ಟದನ್ನು ನಿರಾಕರಿಸಿದಂತೆ ಪ್ರೇ. ಅವನ ಜೀವಿತದಲ್ಲಿ ಯಾವುದೇ ಒಂದು ಕೆಟ್ಟದ್ದು ಬಂದರೆ ಅದನ್ನು ನಿರಾಕರಿಸಿದಂತೆ ಪ್ರೇ. ಕೆಟ್ಟವ್ರ ಜೊತೆ ಕೂತ್ಕೊತಿದ್ದಿಲ್ಲ, ಕೆಟ್ಟವ್ರನ್ನ ಮಾತಾಡ್ತಿದ್ದಿಲ್ಲ, ಅವನು ಕೆಟ್ಟದಂದರೆ ಆಗ್ತಿದ್ದಿಲ್ಲ. ಯಾಕಂದರೆ ಅವನು ದೇವರಲ್ಲಿ ಭಯಭಕ್ತಿಗಳಿಂದ ಅವನು ಕೆಟ್ಟದಕ್ಕೆ ಹೋಗ್ತಿದ್ದಿಲ್ಲ. ಮತ್ತು ಅವನು ಯಥಾರ್ಥವಂತನಾಗಿದ್ದಂತೆ ಪ್ರೇ. ಅಂದರೆ ಯಾವುದೇ ವಿಷಯನ ಯಥಾರ್ಥವಾಗಿ ನಮ್ಮ ಹಾಗೆ ಮುಚ್ಚು ಮರೆ ಮಾಡ್ತಿದ್ದಿಲ್ಲ ಪ್ರೇ. ಇವಾಗ ನಾವು ಎಷ್ಟೋ ಸರಿ ಏನು ಮಾಡ್ತೀವಿ, ನಾವು ಎಷ್ಟೇ ದೇವ್ರು ನಂಬಿದ್ವಿ, ನಮ್ಮಲ್ಲಿ ಕೆಲವು ಯಥಾರ್ಥತೆ ಇರೋದಿಲ್ಲ ಪ್ರೇ. ಆದರೆ ಯೋಬನ ಆಗಲ್ಲ ಪ್ರೇ. ದೇವರಿಗೆ ಯಥಾರ್ಥವುಳ್ಳನಾಗಿದ್ದಂತೆ. ಅವನಿಗೆ ಏನು ಮಾಡಿದಂತೆ, 7 ಮಂದಿ ಗಂಡು ಮಕ್ಕಳಿದ್ರಂತೆ, 3 ಮಂದಿ ಹೆಣ್ಮಕ್ಳು ಪ್ರೇ. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, ಅದೇ ರೀತಿ ಅನೇಕ ಸೇವಕರು ಪ್ರೇ. ಮತ್ತು ಆ ದೇಶದಲ್ಲಿ ಭಯಂಕರವಾದ ಅದು ಶ್ರೀಮಂತ ಪ್ರೇ, ತುಂಬ ಶ್ರೀಮಂತ. ಈ ರೀತಿ ಇರುವಾಗ ಪ್ರೇ ಒಬ್ಬ ಮನುಷ್ಯನು ದೇವರನ್ನ ಸ್ತುತಿ ಮಾಡಲಿಕ್ಕೆ ಸಾಧ್ಯನ? ಇವತ್ತು ನೋಡಿ, ಯಾರು ಒಬ್ಬ ಕೋಟ್ಯಾಧಿಪತಿ ಅವನೇ, ಆ ಕೋಟ್ಯಾಧಿಪತಿ ಇರುವಂಥವನು ದೇವರನ್ನ ಆರಾಧನೆ ಮಾಡಕ್ಕೆ ಬರ್ತಾನೆ ಪ್ರೇ? ದೇವರನ್ನ ಸ್ತುತಿ ಮಾಡಕ್ಕೆ ಬರ್ತಾನೆ? ಇಲ್ಲ ಪ್ರೇ. ಅವನು ಬರೋದಿಲ್ಲ, ಅವನ ಕುಟುಂಬದಲ್ಲೂ ಬರೋದಿಲ್ಲ. ಇವತ್ತು ಬಹುತೇಕ ಸಭೆಗಳಲ್ಲಿ ನೋಡಿ ಪ್ರೇ,
ತುಂಬ ಬಡತನದಲ್ಲಿ ಇರುವಂಥ ಜನರು ದೇವ್ರನ್ನ ಸ್ತುತಿ ಮಾಡ್ತಿದ್ದಾರೆ, ದೇವ್ರನ್ನ ವಾಕ್ಯಗಳು ಕೇಳ್ತಿದ್ದಾರೆ. ಒಂದು ಸ್ವಲ್ಪ ಹಣ ಇದೆ, ಆಸ್ತಿ ಇದೆ ಅಂತಂದರೆ ಅವ್ರು ಏನು ಮಾಡ್ತಾರೆ, ಬರ್ತಾರೆ, ನಾಮಕಷ್ಟವಾಗಿ ಬರ್ತಾರೆ, ಓಡ್ಬಿಡ್ತಾರೆ, ಬಿಜಿ ನಾನು ಬಿಜಿ ಎಂಬುದಾಗಿ. ಇಲ್ಲಿ ಯೋಬನು ನೋಡಿದರೆ ಇಷ್ಟೆಲ್ಲ ಆಸ್ತುಳ್ಳವನಾಗಿದ್ದಾನೆ. ಇಂಥ ಮನುಷ್ಯನು ಯಾವಾಗಲೂ ಸಹ ದೇವರ ಅನುಮತಿಯಲ್ಲಿ ಜೀವಿಸ್ತಾ ಇದ್ದಾನೆ. ತಮ್ಮ ಮಕ್ಕಳು ಕೆಳಗಡೆ ಓದಿದಾದರೆ ತಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದೆ ಅಂತ ಹೇಳಿ ಪ್ರತಿದಿನ ಅವ್ರಿಗೋಸ್ಕರ ಅವನು ಹೋಮಗಳನ್ನು ಮಾಡ್ತಾ ಇದ್ದಂತೆ. ಅಂದರೆ ದೇವ್ರನ್ನ ಆರಾಧಿಸ್ತಾ ಇದ್ದಂತೆ ದೇವ್ರ ಮಕ್ಕಳೇ. ಈ ರೀತಿ ಇರುವಾಗ ಇಷ್ಟೊಂದು ದೇವರು ಐಶ್ವರ್ಯ ಕೊಟ್ಟಿದ್ದಾರೆ, ಈ ರೀತಿ ಎಲ್ಲವನ್ನು ಕೊಡುವಂಥ ದೇವರನ್ನ ಅವನು ಸ್ತುತಿ ಮಾಡ್ತಾ ಇದ್ದಾನೆ. ನೋಡಿ, ಅವನು ಶ್ರೀಮಂತಿಕೆ ಬಂದಾಗಲೂ ಸಹ ದೇವ್ರನ್ನ ಬಿಡಲಾರ, ದೇವ್ರಿಗಾಗಿ ಬದುಕ್ತಾ ಇದ್ದಾನೆ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದಾನೆ. ಒಂದು ವೇಳೆ ನನ್ನ ಜೀವಿತದಲ್ಲಿ ದೇವರ ಒಂದು ಆಶೀರ್ವಾದದ ಮೂಲಕ ಒಂದು ವೇಳೆ ನಾವು ಅಗರ್ಭ ಶ್ರೀಮಂತರಾದರೆ ಖಂಡಿತವಾಗಿ ನಾವು ದೇವರ ಬಳಿ ನಾವು ಕೂತ್ಕೋತೀವ, ದೇವರನ್ನ ಆರಾಧಿಸ್ತೀವ, ದೇವರ ವಾಕ್ಯಗಳನ್ನು ಕೇಳ್ತೀವ, ಸತ್ಯವೇದನ ಓದುತ್ತೀವ? ಇಲ್ಲ ಬೇಡ. ನಮ್ಮಲ್ಲಿ ಕಷ್ಟ ಬಂದಾಗ ಏನು ಮಾಡ್ತಾ ಇದ್ದೀವಿ, ಸ್ವಲ್ಪ ದೇವರ ಮಂತ್ರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಪ್ರೇಯರ್ ರಿಕ್ವೆಸ್ಟ್ ಕೊಡ್ಬೋದು. ಆದರೆ ಹಣವಂತನು ಶ್ರೀಮಂತನು ದೇವರ ಬಳಿಯಲ್ಲಿ ಕೂತ್ಕೊಳ್ಳೋದು ಭಾಳ ಕಷ್ಟ ಇರ್ತದೆ. ಹಣವಂತನು ದೇವರಿಗಾಗಿ ಬದುಕೋದು ಕಷ್ಟ. ಯಾಕಂದರೆ ಈ ಲೋಕದ ಮೋಜಿನಲ್ಲಿ ಬಿದ್ದೋಗಿರ್ತಾನೆ, ಈ ಲೋಕದ ಪಾಶಗಳಲ್ಲಿ ಬಿದ್ದೋಗಿರ್ತಾನೆ. ಆದರೆ ಇಲ್ಲಿ ಯೋಬನು ಇಷ್ಟೆಲ್ಲ ಅಗರ್ಭ ಶ್ರೀಮಂತನಾಗಿದ್ದರೂ ಅವನು ದೇವರನ್ನು ಏನು ಮಾಡಿದಾನೆ, ಬೇಡದೆ ಯಾವಾಗಲೂ ಸಹ ದೇವರ ಅನುಮತಿಯಲ್ಲಿ ಜೀವಿಸ್ತಾನೆ. ಹೀಗೆ ಜೀವಿಸುವಾಗ ಅವನ ಜೀವಿತದಲ್ಲಿ ಏನಾಗ್ತದೆ ನೋಡುವಾಗ 13ನೇ ವಚನ ನೋಡಿಕೊಳ್ಳೋಣ. 1ನೇ ಅಧ್ಯಾಯ 13ನೇ ವಚನದಲ್ಲಿ, 1ನೇ ಅಧ್ಯಾಯ 13ನೇ ವಚನ. ದೇಶದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ, 1ನೇ ಅಧ್ಯಾಯ 13ನೇ ವಚನದಿಂದ, ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೆಬದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು. ನೋಡಿದ್ರೆ ಸಾಕು, ಒಂದಾನೊಂದು ದಿವಸ ಒಂದು ಔತಣದಲ್ಲಿ ತನ್ನ ಮಕ್ಕಳೆಲ್ಲರೂ ಏನು ಮಾಡಿದ್ರೆ, ಒಂದು ಮನೆಯಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಇದರಂತೆ ಭಾಳ ಸಂತೋಷದಲ್ಲಿ ಇದ್ದ ಒಂದು ಸಂದರ್ಭದಲ್ಲಿ ಒಂದು ಶೋಧನೆ ಬರ್ತಾ ಇದೆ ಯೋಬನಿಗೆ. ಅದೇನೆಂದರೆ ಅವನು ಹೇಳ್ತಿದ್ದಾನೆ, ಈ ರೀತಿಯಾಗಿ ಆ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಸೇವದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಒಬ್ಬ ಆಳು ಬಂದು ಹೇಳ್ತಾನೆ, ಯೋಬ, ನಾನು ಕೆಲಸವನ್ನು ಮಾಡುವಾಗ ಅಲ್ಲಿ ಒಂದು ಕತ್ತೆಗಳನ್ನು ಕಾಯುವಂಥ ಸಂದರ್ಭದಲ್ಲಿ ಶೇವದವರು ಬಂದು ಎಲ್ಲವನ್ನ ಏನು ಮಾಡೋದು, ಅಲ್ಲಿರುವಂಥ ಎಲ್ಲವನ್ನ ಸಂಹಾರ ಮಾಡಿ ಏನು ಮಾಡೋದು, ನಾನು ಒಬ್ಬರೇ ಓಡಿ ಬಂದಿದ್ದೀನಿ. ಮೊದಲನೇದಾಗಿ ನೋಡುವಾಗ ಯೋಬನಿಗೆ ಒಂದು ಭಯಂಕರವಾದಂಥ ಆ ಶೋಧನೆ ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ. ಸರಿ, ಆಯಿತು ಬಿಡಿ ಎಂಬುದಾಗಿ ಯೋಬನು ಸುಮ್ಮನಿದ್ದಾನೆ. ಅಷ್ಟು ಮುಗಿರಲ್ಲಿ ಇನ್ನೊಬ್ಬ ಬರ್ತದಾನೆ 16ನೇ ವಚನದಲ್ಲಿ, ಅವನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಲ್ಲಿ ಬಿದ್ದು ಆ ಕುರಿಗಳನ್ನು ಆಳುಗಳನ್ನು ದಹಿಸಿಬಿಟ್ಟು ಇದನ್ನು ತಿಳಿಸುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೀನಿ ಎಂದು ಅಂದನು. ನೋಡಿಪ್ರಿ, ಏನಂತಂದರೆ ಮತ್ತೊಂದು ಶೋಧನೆ ಅವನಿಗೆ, ಮತ್ತೊಂದು ಕಷ್ಟ. ಒಬ್ಬ ಹೇಳ್ತಾನೆ ಕತ್ತೆಗಳನ್ನ ಹೊಡ್ಕೊಳ್ಳೋದು ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಆಕಾಶದಿಂದ ಬೆಂಕಿ ಬಿದ್ದು ಎಲ್ಲ ಕುರಿಗಳನ್ನು ದಹಿಸಿಬಿಡಿತು, ನಾನು ಒಬ್ಬನೇ ತಪ್ಪಿಸ್ಕೊಂಡ್ಬಂದಿದ್ದೀನಿ ಅಂತ. ಅಷ್ಟರಲ್ಲಿ ಇನ್ನೊಬ್ಬ ಬರ್ತಾ ಇದ್ದಾನೆ 17ನೇ ವಚನದಲ್ಲಿ. ಅಲ್ಲಿ ಹೇಳುವಾಗ ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕದ್ಲಿಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತ ಮಾಡಿದರು. ಇದನ್ನು ತಿಳಿಸುತ್ತಿರುವ ನನ್ನೊಬ್ಬನ್ನೇ ತಪ್ಪಿಸಿಕೊಂಡು ಉಳಿದೀನಿ ಅಂದನು. ನೋಡಿ, ಇನ್ನೊಬ್ಬ ಹೇಳ್ತಾನೆ ಬಂದ್ಬಿಟ್ಟು ನೋಡಿ, ಆಗಿನ ಕಾಲದಲ್ಲಿ ಒಂಟೆ ಭಯಂಕರವಾದಂಥ ಆಸ್ತಿ ಇರ್ತದೆ. ಮತ್ತು ಆಳುಗಳು ಇಷ್ಟು ಅನೇಕ ಸೇವಕರುಗಳಿದ್ರು. ಮೊದಲನಾಗಿ ಎಲ್ಲ ಸೇವಕರು ಸಾಯ್ತಾ ಇದ್ದಾರೆ, ಅವನ ಆಸ್ತಿ ಹೋಗ್ತಾ ಇದೆ. ಅದೇ ರೀತಿ ಅವನ ಎಲ್ಲ ಸಂಪತ್ತು ಸಹ ಹಾಳಾಗ್ತದೆ. ನಾವೇನಾದ್ರು ಒಂದು ಕಳ್ಕೊಬಿಟ್ರೆ ಎಷ್ಟು ದುಃಖ ಬರ್ತೀವಿ. ಏನಾದರೂ ಒಂದು ಬೆಳೆ ಬಾಳುವಂಥ ವಸ್ತಾಗಿರ್ಬೋದು, ನಾವು ಏನಾದ್ರು ಕಳ್ಕೊಬಿಟ್ರೆ ಆವತ್ತು ಭಾನುವಾರ ನಾವು ಸಭೆಗೆ ಹೋಗೋದಿಲ್ಲ,
ತುಂಬ ಬೇಜಾರಾಗ್ಬಿಡ್ತೀವಿ. ಯಾರೋ ನಮ್ಗೆ ಏನಾದ್ರು ಅಂದಾಗ ನಾವು ಬೇಜಾರಾಗ್ಬಿಟ್ರೆ ಸಭೆಗೆ ಹೋಗೋದಿಲ್ಲ. ಆದರೆ ಯೋಗನ ಜೀವಿತದಲ್ಲಿ ನೋಡಿದ್ರೆ ಎಂಥ ಒಂದು ಹೋರಾಟಗಳು ಬರ್ತಾ ಇದೆ. ಒಂದು ಕಡೆ ಕುರಿಗಳು ನಾಶವಾಗಿದೆ, ಇನ್ನೊಂದು ಕಡೆ ಕತ್ತೆಗಳನ್ನು ಹೊಡ್ಕೊಂಡು ಹೋಗಿದ್ದಾರೆ, ಇನ್ನೊಂದು ಕಡೆ ಬೆಳೆ ಬಾಳುವಂಥ ಒಂಟೆಗಳನ್ನು ನಾಶ ಮಾಡಿ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ ದೇವ್ರ ಮಕ್ಕಳೇ, ಅಲ್ಲಿ ನೋಡುವಾಗ ಕೆಳಗಡೆ ವಚನಗಳು 18ನೇ ವಚನದಲ್ಲಿ ಬೇರೊಬ್ಬರು ಬಂದು ನಿನ್ನ ಕುಮಾರ ಕುಮಾರ್ತೆಯವರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿತಿರುವಾಗ ಈಗೋ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಲ್ಲಿ ಬಡಿಯಿತು, ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದೀನಿ ಅಂದನು. ನೋಡಿದ್ರೆ ಬರೀ ಒಂದು ವೇಳೆ ಆಸ್ತಿ ಹೋದರೆ ಈ ಲೋಕದಲ್ಲಿ ಏನೇ ನಾವು ಸಹಿಸ್ಕೋಬೋದು. ಜನ್ಮ ಕೊಟ್ಟಂಥ ಮಕ್ಕಳು ಒಂದು ವೇಳೆ ಸತ್ತೋಗುವಾಗ ಇಷ್ಟು ಒಂದು ದುಃಖಕರ ಇರ್ತದೆ, ಎಷ್ಟು ಪರಿತಾಪಕರ ಇರ್ತದೆ. ನಾನು ಮೊನ್ನೆ ದಿನ ನೋಡ್ತದೆ ಮಳವಳ್ಳಿ ಪ್ರಾಂತ್ಯ ಎಂಬುದಾಗಿರ್ತದೆ, ನಮ್ಮ ಕೊಳ್ಳೇಗಾಲದ ಪಕ್ಕ ಮಳವಳ್ಳಿ ಎಂಬುದಾಗಿರ್ತದೆ. ಅಲ್ಲಿ ಒಬ್ಬ ಮನೆಯ ಮಗನ ತಾಯಿ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಮತ್ತು ಒಂದು ದಿನ ಅವನು ಗಾಡಿಯಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಅವನು ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾನೆ. ಇದನ್ನು ತಿಳಿಸಿದಂಥ ಈ ರೀತಿಯಾಗಿ ಮಗನು ತೀರೋದ ಆಕ್ಸಿಡೆಂಟ್ ಆಗಿದ್ದಾಗ ಆ ಅಮ್ಮ ಅದನ್ನು ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಹ ತೀರೋಗಿದ್ದಾರೆ. ಏನಾದರೂ ನಾವು ಸಹಿಸ್ಕೊಳ್ಬೋದು. ಮಕ್ಕಳಿಗೆ ನಾವು ಜನ್ಮ ಕೊಟ್ಟಂಥ ಮಕ್ಕಳಿಗೆ ಒಂದು ವೇಳೆ ಅನಾಹುತ ಆಗುವಾಗ ಎಷ್ಟೋ ಕುಟುಂಬಗಳು ಸರ್ವನಾಶವಾಗ್ತವೆ, ಎಷ್ಟೋ ಕುಟುಂಬಗಳಲ್ಲಿ ವೇದನೆಗಳು, ದುಃಖಗಳು, ಬದುಕಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯೋಬನ ಕುಟುಂಬದಲ್ಲಿ ಆ ರೀತಿಯಲ್ಲಪ್ಪ ಒಂದಲ್ಲಪ್ರೆ ಇರುವಂಥ 7 ಗಂಡು ಮಕ್ಕಳು 3 ಹೆಣ್ಣುಗಳು ಎಲ್ಲರೂ ಸಹ ಒಂದೇ ಸರಿ ಸತ್ತೋಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ನಾನು ಹೇಳುವಂಥ ಪಾಠದ ಹೆಸರು, ನಾವು ಯಾವಾಗ ದೇವರನ್ನು ಸ್ತುತಿ ಮಾಡ್ತೀವಿ, ಕಷ್ಟ ಬಂದಾಗಲೂ ಸಂತೋಷ ಬಂದಾಗಲೂ ಅಂದಾಗಿ. ಸಂತೋಷ ಬಂದಾಗ ಎಲ್ಲರೂ ಸ್ತುತಿ ಮಾಡ್ತಾರೆ, ಸಂತೋಷ ಇದ್ದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ದೇವರನ್ನ ಕೊಂಡಾಡ್ತಾರೆ. ಅದೇ ನನ್ನ ಜೀವಿತದಲ್ಲಿ ಹೋರಾಟ ಬರುವಾಗ ನಮ್ಮ ನಂಬಿಕೆ ಹೇಗಿರ್ತದೆ, ನಮ್ಮ ಕ್ರಿಯೆಗಳು ಹೇಗಿರ್ತವೆ, ನಮ್ಮ ಪ್ರವರ್ತನೆಗಳು ಹೇಗಿರ್ತವೆ, ನಮ್ಮ ಮನಸ್ಸು ಹೇಗಿರ್ತದೆ. ಎಷ್ಟೋ ಸಾರಿ ದೇವರನ್ನ ಸಪ್ಪಿಸಿದುಂಟು. ದೇವರು ಇದ್ದಾನ, ದೇವರು ಇದ್ದರೆ ಏನಕ್ಕೆ ನಮಗೆ ಇಷ್ಟು ಕಷ್ಟಗಳು, ಎಷ್ಟಕ್ಕೆ ಯಾಕೆ ನಮಗೆ ನೋವುಗಳು. ಎಷ್ಟು ಪ್ರಪಂಚದಲ್ಲಿ ಎಷ್ಟೋ ಜನರು ದೇವರನ್ನು ಬಿಟ್ಟು ಹೋಗಿದ್ದಾರೆ, ವಿಗ್ರಹಗಳನ್ನು ಪೂಜಿಸಿಕೊಂಡು ನರಕದ ಪಾಲಾಗಿದ್ದಾರೆ. ಇಲ್ಲಿ ಯೋಬನ ಜೀವಿತವನ್ನು ನೋಡಿದ್ರೆ ಆತನಿಗೆ ಹೊಡೆತದ ಮೇಲೆ ಹೊಡೆತ, ಗಾಯದ ಮೇಲೆ ಗಾಯ. ದೇವರ ಮಕ್ಕಳೇ, ಅವನು ರೆಸ್ಟ್ ತಗೊಳಕ್ಕೆ ಆಗ್ತಲ್ಲ, ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾ ಇದೆ. ಈಗ ನೋಡಿ ಒಂದು ಗಾಯ ಆಗಿರ್ತದೆ, ತುಂಬ ಒಂದು ಗಾಯ ಆಗಿರ್ತದೆ, ಬ್ಯಾಂಡೇಜ್ ಹಾಕಿಸ್ತದೆ. ಒಂದು ವೇಳೆ ಆ ಗಾಯದ ಮೇಲೆ ಯಾರಾದ್ರೂ ತುಳಿದು ಬಿಟ್ರೆ, ಏನಾದ್ರು ಅನುಭವ ಆಗ್ಬಿಟ್ರೆ ಎಷ್ಟು ನೋವಾಗ್ತದೆ ಅಂತ ಎಷ್ಟು ಬಾಯಿ ಬಡ್ಕೊಳ್ತೀವಿ ನಾವು. ಅದೇ ರೀತಿ ಯೋಬನಿಗೆ ಮೊದಲಾಗಿ ಆಸ್ತಿ ಹೋಗಿದೆ, ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ದಾನೆ. ಆದರೆ ಮತ್ತೊಬ್ಬನ ಬಂದು ಬಹಳ ಅಗಾಧವಾದಂಥ ಕಾರ್ಯ ಹೇಳ್ತಾ ಇದ್ದಾನೆ, ಏನಂದ್ರೆ ನನ್ನ ಮಕ್ಕಳೆಲ್ಲರೂ ಸತ್ತೋದ್ರು. ದೇವ ಮಗುವೆ, ಈ ರೀತಿ ಪರಿಸ್ಥಿತಿ ಬಂದಾಗ ನೀನು ದೇವರಲ್ಲಿ ವಿಶ್ವಾಸ ಇಡ್ತೀಯಾ? ದೇವರಿಗಾಗಿ ನೀನು ಮೊರೆ ಇಡ್ತೀಯಾ? ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತೀಯಾ? ನೋಡಿ, ಕ್ರಿಸ್ತ ಪೂರ್ವದಲ್ಲಿ ಯೋಬನು ಎಂಥ ಒಂದು ಪ್ರೀತಿಮಯನು, ದೇವರನ್ನ ಆರಾಧಿಸ್ತಾ ಇದ್ದಾನೆ. ಇದನ್ನು ಕೇಳಿದ ತಕ್ಷಣ ನಾನು ನೋಡ್ತಿಪ್ಲೆ ಯೋಬನು ಏನು ಮಾಡ್ತಾನೆ ಗೊತ್ತಾ? 24 ಆಗ ಯೋಬನು ಎದ್ದು ಮೇಲಂಗಿನ ಹರಿದುಕೊಂಡು ತಲೆಯನ್ನು ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನಿಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಗೆ ಸ್ತೋತ್ರವಾಗಲಿ ಎಂದು ಹೇಳಿದರು. ಇದಲ್ಲದೆ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ನೋಡಿ, ಯೋಬನು ಏನಿರ್ತದೆ ಕಡೆ, ಏನು ಇಲ್ಲದವನಾಗಿ ಗತಿಸ ಬಂದನಿದ್ದ ತಾಯಿಗಳಿಂದ, 7 ಇಲ್ಲದವನಾಗಿ ಬಂದೆ. ಅದೇ ರೀತಿ ಏನು ಇಲ್ಲದವನಾಗಿ ಗತಿಸುವುದು ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು, ಯೆಹೋವನ ನಾಮದ ಸ್ತೋತ್ರವಾಗಲಿ. ನೋಡಿ, ಆತನ ಯಾವ ರೀತಿ ಕಷ್ಟದಲ್ಲಿ ದೇವರ ಸ್ತುತಿ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನಮ್ಮ ಕೈಲಿ ಆಗ್ತದೆ. ಆಗಿನ ಕಾಲದಲ್ಲಿ, ಕೃಷ್ಣ ಪೂರ್ವದಲ್ಲಿ 1ನೇ ಶತಮಾನದಲ್ಲಿ
ಅಪೊಸ್ತಲರು, ಪ್ರವಾದಿಗಳು ಅವರ ಜೀವಿತದಲ್ಲಿ ಎಷ್ಟು ಕಷ್ಟಗಳು ಬಂದ ಹಾಗೆ ನಾವು ಈ ದಿನಗಳಲ್ಲಿ ಪ್ರಾರ್ಥಿಸುವಾಗ ದೇವರೇ ನಾವು ಅವ್ರನ್ನ ಆಶ್ರಯಿಸು, ಇವ್ರನ್ನ ಆಶ್ರಯಿಸು. ಆಶೀರ್ವಾದ ಆದರೆ ಏನಂದ್ರೆ ನಮಗೆ ಗೊತ್ತಿಲ್ಲ. ಬಂಗ್ಲೆ ಕಟ್ಟರೆ ಆಶೀರ್ವಾದ ಅಂತ ಕಾರ್ ತಗೊಂಡಿದ್ವಿ, ಕಾರ್ ತಗೊಂಡ್ರೆ ಆಶೀರ್ವಾದ ಅಂತ ತಗೊಂಡಿದ್ದೀವಿ. ಏನು ಈ ಲೋಕದಲ್ಲಿ ಗಳಿಸ್ಕೊಂಡ್ರೆ ಆಶೀರ್ವಾದ ಅಂತ ತಗೊಂಡಿದ್ದೀವಿ. ಇಲ್ಲ, ನಿನ್ನ ಜೀವಿತದಲ್ಲಿ ಕಷ್ಟ ಬರುವಂಥದ್ದೇ ಆಶೀರ್ವಾದ. ಆ ಕಷ್ಟದ ನಿಮಿತ್ತವಾಗಿ ನೀನು ಪರಲೋಕ ರಾಜ್ಯವನ್ನು ಸೇರ್ತಿಲ್ಲ, ಅದೇ ದೊಡ್ಡ ಆಶೀರ್ವಾದ ಪ್ರೇರೆ. ಈ ಭೂಲೋಕದಲ್ಲಿ ಯಾವುದೇ ಒಂದು ವಸ್ತು ಇಟ್ಕೊಂಡ್ರು ಅದು ಒಂದಿನ ನಾಶವಾಗ್ತದೆ, ನಿನ್ನ ಕೈಯಿಂದ ಅದು ಹೊಂಟೋಗ್ತದೆ ಪ್ರೇ. ಮುಂದಿನ ಶತಮಾನದಲ್ಲಿ ಮರಿಯಳ ಜೀವಿತದಲ್ಲಿ ಎಂಥ ಆಶೀರ್ವಾದ. ತನ್ನ ಮಗ ಎಷ್ಟು ಕಷ್ಟವನ್ನು ಪಟ್ಟಿದ್ದಾನೆ. ಸ್ಟೇಫನಾಗಿರ್ಬೋದು, ಪೌಲನಾಗಿರ್ಬೋದು, ಇವರೆಲ್ಲರೂ ಪ್ರೇ ಭಯಂಕರವಾದ ರೀತಿಯಲ್ಲಿ ಕಷ್ಟಗಳ ಪಡ್ತಿದ್ದಾರೆ ಪ್ರೇ. ಸದ್ರ ಬೇಷ್ಯಗ್ ದಾನಿಯೇಲನು, ಇವರೆಲ್ಲರೂ ಭಯಂಕರವಾದ ರೀತಿಯಲ್ಲಿ ಕಷ್ಟಗಳನ್ನು ಪಡ, ಆದರೂ ಸಹ ಅವರು ದೇವರನ್ನ ಬಿಟ್ಟಿಲ್ಲ. ದೇವ್ರಿಗಾಗಿ ಅವರು ನಿಂತಿದ್ದಾರೆ. ದೇವ್ರಿಗಾಗಿ ಅವರು ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಪ್ರೇ. ಈ ದಿನದಲ್ಲಿ ನೋಡುವಾಗ ಪ್ರೇ, ಯೋಬನ ಜೀವಿತದಲ್ಲಿದ್ದರೆ ಯೋಬನ ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ತೋರಿಸಲಿಲ್ಲ. ನಾವು ನೋಡ್ತೀವಿ ಅನಾದಿ ತಂದೆ ತಾಯಿಗಳು, ಏಕಪ್ಪ ಏನಕ್ಕೆ ಹಣ್ಣನ್ನು ತಿಂದೆ, ನಿನಗೆ ಹೇಳಿಲ್ವ ಎಲ್ಲ ಥರದ ಹಣ್ಣನ್ನು ತಿನ್ನು, ಈ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿಲ್ವ? ಸ್ವಾಮಿ ತಂದೆ ತಪ್ಪಾಯ್ತಪ್ಪ, ನನಗೆ ಗೊತ್ತಿಲ್ಲದೇನೆ ನಾನು ತಿಂದ್ಬಿಟ್ಟೆ ಅಂತ ಹೇಳಿದ್ರೆ ಖಂಡಿತವಾಗಿ ಇವತ್ತು ಮನುಷ್ಯನಿಗೆ ಮರಣ ಅನ್ನೋದು ಬರ್ತಿದ್ದಿಲ್ಲ. ಆದರೆ ನಾನು ಏನು ಹೇಳ್ತೀನಿ ಗೊತ್ತಾ, ದೇವರ ಮೇಲೆ ಹೇಳ್ತಾನೆ, ದೇವರೇ ನೀನು ಕೊಟ್ಟದ ಹೆಂಡತಿ ಹಸ್ರಿ ನಾನು ಕೊಟ್ಬಿಡು, ನಾನು ತಿಂದೆ. ನೋಡಿ ಪ್ರೇ, ಈ ತದ್ವಿರುದ್ಧವಾದ ಉತ್ತರವನ್ನು ಕೊಡ್ತಾ ಇದ್ದಾನೆ. ನಾವು ಕೆಲಸ ಸಂದರ್ಭದಲ್ಲಿ ಹಂಗೆ ಹೇಳ್ತೀವಿ, ಅಯ್ಯೋ ಇವರಿಂದ ಹಿಂಗಾಯ್ತು, ತಪ್ಪು ಮಾಡಿಬಿಟ್ಟು ಪಾಪ ಮಾಡಿಬಿಟ್ಟು, ಅಯ್ಯೋ ಇವರಿಂದ ಹಿಂಗಾಯ್ತು ಅದಕ್ಕೆ ನಾನು ಪಾಪ ಮಾಡಿಬಿಟ್ಟೆ. ಹಂಗಾರೆ ನಿನಗೆ ಬುದ್ಧಿ ಇಲ್ವಾ? ಎಷ್ಟೋ ಜನರು ಮಾತಾಡ್ತಾರೆ, ಅಯ್ಯೋ ಇವನು ಕರ್ಕೊಂಡೋದ, ಇವನು ನನಗೆ ಕೊಟ್ಟ ತಿಂದ್ಬಿಟ್ಟೆ. ಹಂಗಾರೆ ನಿನಗೆ ದೇವ್ರ ವಾಕ್ಯ ಗೊತ್ತಿಲ್ವಾ? ದೇವ್ರ ಮೇಲೆ ನಿನಗೆ ಭಯ ಇಲ್ವಾ? ಭಕ್ತಿ ಇಲ್ವಾ? ನಾವು ಅನೇಕ ಸಮಯದಲ್ಲಿ ಈ ರೀತಿ ದೇವರ ಮೇಲೆ ಹೊರಿಸ್ತೀವಿ. ದೇವರು ಹಣ್ಣನ್ನು ಹಾಕ್ಬಾರ್ದಾಯ್ತು, ಮರನ ಹಾಕ್ಬಾರ್ದಾಯ್ತು. ಅದು ಹಾಕಲಿಲ್ಲ ನಾವು ತಿಂತಿದ್ದಿಲ್ಲ, ದೇವ್ರು ಹಾಕಿದ್ರೆ ನಾವು ತಿಂದ್ಬಿಟ್ಟಿದ್ವಿ. ನೋಡಿ, ದೇವ್ರು ಒಳ್ಳೇದು ಕೊಟ್ಟಿದ್ರೆ, ದೇವ್ರು ನಿನ್ನ ಕೈಲಿ ಕೊಟ್ಟಿದ್ದೆ ತಪ್ಪ. ಈಗ ಮೊಬೈಲ್ ಕೊಟ್ಟಿದ್ದಾನೆ ಅಂತಾರೆ ದೇವರು, ಯಾರೋ ಮೂಲಕ ಮೊಬೈಲನ್ನ. ಆಗಿನ ಕಾಲದಲ್ಲಿ ಭಾಳ ಕಷ್ಟ, ಮೊಬೈಲ್ ಇಲ್ಲ ಅಂದರೆ. ಇವತ್ತು ನೋಡಿ, ಮೊಬೈಲ್ ಇರೋದ್ರಿಂದ ಎಷ್ಟು ನಮಗೆ ಸುಲಭ. ನಾವು ಕೂತಂಥ ಸ್ಥಳದಲ್ಲೇ ದೇವ್ರ ವಾಕ್ಯ ಬರ್ತಾ ಇದೆ. ಕೂತಂಥ ಸ್ಥಳದಲ್ಲೇ ಎಲ್ಲ ರೀತಿ ಮಾತುಗಳು ನಮ್ಮ ಲೈವಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಈ ರೀತಿ ಇಲ್ಲ ಅಂದರೆ, ಒಂದು ಫೋನ್ ಇಲ್ಲ, ಲ್ಯಾಂಡ್ ಫೋನ್ ಇಲ್ಲೋ ಶ್ರೀಮಂತರ ಮನೆಯಲ್ಲ ಮಾತ್ರ. ದೇವರು ನಮ್ಮ ಕೈಲಿ ಒಂದು ಯಾರೋ ಒಬ್ಬ ವ್ಯಕ್ತಿನ ಉಪಯೋಗಿಸಿ ಈ ಒಂದು ಮೊಬೈಲ್ ನಮ್ಗೆ ಕೊಟ್ಟಿದ್ದಾರೆ ಪ್ರೇ. ಇದನ್ನು ಒಳ್ಳೆಯದಾಗಿ ನಾವು ಉಪಯೋಗಿಸ್ಬೇಕು. ಆದ್ಬಿಟ್ಟು ದೇವ್ರು ನಾವು ಮೊಬೈಲ್ ಕೊಟ್ಟರು ದೇವ್ರಿಗೆ ಕೆಟ್ಟ ನೋಡ್ಬಿಟ್ಟು ದೇವ್ರನ್ನ ನಾವು ದೋಷಿಸೋದ ಇಲ್ಲ ಪ್ರೇ. ಇಲ್ಲಿ ಯೋಬನ ಜೀವಿತ ನೋಡಿ ಪ್ರೇ, ತುಂಬ ಹೇಳಲಾರದ ಕಷ್ಟ. ಅಂಥ ಸಂದರ್ಭದಲ್ಲಿ ದೇವರ ಬಳಿಗೆ ಹೋಗ್ತಾನೆ ಪ್ರೇ. ದೇವರ ಬಳಿಗೆ ಹೋಗಿ ಆಗ ಹೇಳುವಂಥ ಮಾತು, ನಾನು ತಾಯಿಗವರು ಏನಿಲ್ಲದವನಾಗಿ ಬಂದೆ ಮತ್ತು ನಾವು ಅದೇ ರೀತಿ ಗತಿಸಿ ಹೋಗ್ತೀನಿ ಅಂತ ಹೇಳ್ತಾನೆ. ಖಂಡಿತ ದೇವ್ರ ಮಕ್ಕಳೇ, ಈ ಭೂಮಿಯಲ್ಲಿ ನೀನು ಏನೇ ಗಳಿಸಿದ್ರು ಸಹ ಅದು ನಿನ್ನೆಯಿಂದ ಬರೋದಿಲ್ಲ. ನೀನು ಮಾಡಿದ ಒಳ್ಳೆಯ ಕ್ರಿಯೆಗಳು ಮಾತ್ರ, ನೀನು ದೇವರಿಗೋಸ್ಕರ ಪ್ರಯಾಸ ಪಡೆದು ಮಾತ್ರ ನೀನು ಪ್ರತಿಫಲ. ಇಲ್ಲಿಂದ ಯಾವುದೋ ಒಂದು ಗುಂಪಿನೂ ಸಹ ನೀನು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಅಲೆಕ್ಸಾಂಡರ್ ಹೇಳ್ತಾರೆ ಪ್ರೇ, ದೇಶವನ್ನು ಇಡೀ ಪ್ರಪಂಚವನ್ನು ಗೆದ್ದಂತ ಅಲೆಕ್ಸಾಂಡರ್ ಹೇಳ್ತಾರೆ, ಏನೇನು ಹೇಳುವಾಗ ಆತನು ಸಾಯುವಂಥ ಸಂದರ್ಭದಲ್ಲಿ ತನ್ನ ಒಬ್ಬ ಆಳನ್ನು ಕರೆದು ಹೇಳ್ತಾನೆ, ಸಿಪಾಯಿನ ಕರೆದು ಹೇಳ್ತಾನೆ, ನೋಡಪ್ಪ, ನಾನು ಒಂದು ವೇಳೆ ಯಾವಾಗ ಮರಣವನ್ನು ಅನುಭವಿಸಿದ ನನಗೆ ಗೊತ್ತಿಲ್ಲ, ಅದರಿಂದ ನೀನೇನು ಮಾಡು, ನಾನು ಒಂದು ವೇಳೆ ಮರಣಿಸಿದ ದಿನ ಈ ಪ್ರಪಂಚದಲ್ಲಿ ಪ್ರಸಿದ್ಧಿಯಾದಂಥ ಡಾಕ್ಟರ್ಗಳನ್ನು, ದೊಡ್ಡ ದೊಡ್ಡ ಡಾಕ್ಟರ್ 4 ಜನರನ್ನ ನೀನು ಕರಿ, ಅವರು ನನ್ನ ಬಾಡಿನ ಹೊತ್ಕೊಂಡು ಹೋಗ್ಬೇಕು, ನನ್ನ ಹೆಣವನ್ನು ಹೊತ್ಕೊಂಡು ಹೋಗ್ಬೇಕು. ಇನ್ನೊಂದು ಸಾರಿ ಹೇಳ್ತಾನೆ, ನೋಡಪ್ಪ, ನಾನು ಏನನ್ನ ಗಳಿಸಿದ್ದೀನಿ ಪ್ರಪಂಚದಲ್ಲಿ ಈ ಒಂದು ಎಲ್ಲ ಹಣಕ್ಕೆ ಕೊರತಿಲ್ಲ. ನಾನು ಸತ್ತ ನಂತರ ನನ್ನ ಒಂದು ಶವದ ಮೇಲೆ ರಸ್ತೆಯಲ್ಲಿ ಎಲ್ಲವನ್ನ ನೀನು ಚೆಲ್ಲಬೇಕು. ಮೂರದಾಗಿ, ನಾನು ಸತ್ತ ನಂತರ ನನ್ನ ಊತಾಕುವಾಗ ನನ್ನ ಇಡೀ ಬಾಡಿಯನ್ನು ನೀವು ಊತಾಕಿ, ಆದರೆ ನನ್ನ ಕೈಗಳು ಮಾತ್ರ ಊತಾಕ್ಬೇಡ್ರಿ.
ಈ ರೀತಿಯಾಗಿ ಮಾಡ್ರಿ ಅಂತ ಹೇಳ್ತಾನೆ. ಬರೀ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ? ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರ್ ಒಂದು ಸೊಳ್ಳೆಯಿಂದ ಮಲೇರಿಯಾ ರೋಗ ಬಂದು ಅವ್ರ ಮರಣವನ್ನು ಅನುಭವಿಸ್ತಾನೆ ಪ್ರೇ. ಅಂತ ಒಂದು ಸಾಯೋ ಸಂದರ್ಭದಲ್ಲಿ ಈ ಮಾತನ್ನು ತನ್ನ ಹಾಳಿಗೆ ಹೇಳ್ತಾನೆ. ಕಾರಣ ಕೇಳ್ತಾನೆ, ಏನಕ್ಕೆ ಸರ್ ಇದನ್ನು ಹೇಳ್ತಿದ್ರಿ? ಈ ಒಂದು ರೋಗವನ್ನು ಯಾವ ಡಾಕ್ಟರ್ ಕೈಲಿ ವಾಸ ಮಾಡೋಕ್ಕಾಗಲಿಲ್ಲ. ಯಾವ ಡಾಕ್ಟ್ರಲ್ಲಿ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ರು, ಅವ್ರ ಕೈ ನನ್ನ ರೋಗವನ್ನು ವಾಸ ಮಾಡೋಕ್ಕೆ, ಅದರಿಂದ ನನ್ನ ಹೆಣವನ್ನು ಅವರು ಹೊರಬೇಕು. ಮತ್ತು ಎಷ್ಟು ಹಣ ಇತ್ತು, ನನ್ನ ಹತ್ರ ಎಷ್ಟು ಆಸ್ತಿ ಇತ್ತು, ಯಾವ ಹಣವೂ ಸಹ ನನ್ನ ಉಳಿಸೋಕ್ಕಾಗೋದಿಲ್ಲ, ಅದರಿಂದ ಇದು ವೇಸ್ಟು, ನನ್ನ ಮೇಲೆ ಚೆಲ್ಬಿಡು ಅಂತ ಹೇಳ್ತಾನೆ. ಮತ್ತು ಏನಕ್ಕೆ ಬಾಳೆಲ್ಲ ಊತಿ ಕೈಗಳನ್ನ ಮೇಲೆ ಬಿಡಬೇಕು? ಅವನು ಹೇಳ್ತಾ ಇದ್ದಾನೆ, ನಾನು ಬರುವಾಗಲೂ ಈ ರೀತಿ ಬಂದೆ, ನಾನು ಹೋಗುವಾಗಲೂ ಈ ರೀತಿ ಹೋಗ್ತಾ ಇದ್ದೇನೆ ಎಂಬ ಒಂದು ಸೂಚನೆಯನ್ನು ಅಲೆಕ್ಸಾಂಡರ್ ತಿಳಿಸ್ಬಿಟ್ಟು ಹೋಗ್ತಾರೆ. ಹೌದು ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಏನೇ ಇದ್ರೂ ಸಹ ನಾವು ಮರಣ ಬಂದ ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕಾದ್ರೆ, ನಿನಗೆ ಅಣ್ಣ ತಮ್ಮ ಬಂಧು ಬಾಂಧವರು ಎಲ್ಲರೂ ಇರ್ಬೋದು, ಆದರೆ ಈ ದಿನ ಬಿಟ್ಟರೆ ನಾವು ಒಂದು ವೇಳೆ ಈ ಲೋಕವನ್ನು ಬಿಟ್ಟು ಹೋಗೋದಾದರೆ ನಾವು ಒಬ್ಬರೇ ಹೋಗಬೇಕಾಗ್ತದೆ ಪ್ರೇ. ಅದರಿಂದ ಯೋಬನು ಹೇಳ್ತಾನೆ, ನನ್ನ ತಾಯಿಯ ಗರ್ಭದಲ್ಲಿ ಅದೇ ರೀತಿ ಬಂದೆ, ಏನಿಲ್ಲದನಾಗಿ ಬಂದೆ, ಅದೇ ರೀತಿ ನಾನು ಗತಿಸಿ ಹೋಗ್ತಾ ಇದ್ದೇನೆ. ತನ್ನ ಒಳ್ಳೆಯದು ಬಂದಾಗಲೂ ಸಹ ಅವನು ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಸಂತೋಷ ಇದ್ದಾಗಲೂ ಸಹ ಪ್ರತಿದಿನ ಎವ್ರಿಡೇ ಅವನು ದೇವರನ್ನ ಆರಾಧಿಸ್ತಾ ಇದ್ದಾರೆ. ಅದೇ ರೀತಿ ಅವನ ಜೀವಿತದಲ್ಲಿ ಇಷ್ಟು ಹೋರಾಟಗಳು ಬಂದರೂ ಸಹ ಅದನ್ನು ಹೇಳ್ತಾನೆ, ಎಂಥ ಒಂದು ಮನಸ್ಸು ಯೋಬನದು. ಅಲ್ಲಿ ಹೇಳ್ತಾರೆ 20ನೇ ವರ್ಷ ಹೇಳ್ತಾರೆ, ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ. ಎಷ್ಟೋ ಜನರು ನೋಡ್ತಿಪ್ರೆ, ಗಂಡ ಒಂದು ವೇಳೆ ಸತ್ತೋಗ್ಬಿಟ್ರೆ ಅವಳಿಗೆ ಸಹಿಸೋಕ್ಕಾಗಲ್ಲ, ಅವಳು ಸಹ ಹೋಗಿ ಏನು ಮಾಡ್ತಾರೆ, ಹೆಂಗೆ ಮಾಡ್ಕೊಡ್ತಾಳೆ. ಮಕ್ಕಳು ಏನಾದ್ರು ಸತ್ತೋಗ್ಬಿಟ್ರೆ ಅವ್ರಿಗೆ ಸಹಿಸೋಕ್ಕಾಗಲ್ಲ, ಅವರು ಸಹ ಸತ್ತೋಗ್ಬಿಡ್ತಾರೆ ಪ್ರೇ. ನಾವು ಬದುಕಬಾರ್ದು. ಆದರೆ ಯೋಬನ ಜೀವಿತ ನೋಡಿ ಪ್ರೇ, ತನ್ನ ಹಣವನ್ನು ಕಳ್ಕೊಂಡೆ, ಆಸ್ತಿಯನ್ನು ಕಳ್ಕೊಂಡಿದ್ದಾನೆ ಪ್ರೇ. ರಾತ್ರಿ ಅದನ್ನು ಚೆನ್ನಾಗಿ ದೊಡ್ಡ ಶ್ರೀಮಂತನು ಬೆಳಗ್ಗೆ ಎದ್ದಾಗ ಅವನ ಜೀವಿತದ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಆ ಒಂದು ತಂದೆಯಾದ ದೇವರ ಹತ್ರ ಅವನು ಹೇಳ್ತಾನೆ, ಪಾಪ ಮಾಡಲ್ಲದ ಪಾಪವನ್ನು, ಅಂದರೆ ಅವನ ಒಂದು ದೇವರ ವಾಕ್ಯ ಹೇಳ್ತಿಪ್ರೆ ನೋಡ್ರಿ. ದೇವರ ವಾಕ್ಯ ಯಾಕೋಬನ ಬರೆದ ಪತ್ರಿಕೆ ನೋಡಲ್ಲಿ ಒಂದು ಮಾತು ಹೇಳಿದೆ, ನಾವು ನೋಡೋಣ. ಯಾಕೋಬನ ಬರೆದ ಪತ್ರಿಕೆ ಅವೆಲ್ಲ ತೆಗಿಯೋಣ. ಅಲ್ಲಿ ನೋಡಿಪ್ರೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ ನೋಡ್ಕೊಳ್ಳಿ. 1ನೇ ಅಧ್ಯಾಯ 20ನೇ ವಚನ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ 26ನೇ ವಚನ. ಸಾರಿ, ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಾಕು ನೋಡಿ ಏನಂತ ಹೇಳ್ತಿದ್ರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಸದ್ರಕ್ಷಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗ್ತದೆ. ನೋಡಿ ಪ್ರೇ, ನಮ್ಮ ಮಾತುಗಳಿಂದಲೇ ದೇವರು ನೀತಿ ಹೊಂದಿದೆ ಎಂಬುದಾಗಿ ಗೊತ್ತಾಯ್ತು ಪ್ರೇ. ಇವತ್ತಿನ ದಿನಗಳಲ್ಲಿ ಜನರ ಮಾತು ಸರಿಯಿಲ್ಲ. ಎಷ್ಟು ವಾಕ್ಯ ಕೇಳಿದ್ರು ಸಹ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಹ ನಾವು ಬಾಯಿಂದ ಎಷ್ಟು ಪಾಪ ಮಾಡ್ತಾ ಇದ್ದೀವಿ ಪ್ರೇ. ಬಾಯಿಂದಲೇ ಇಷ್ಟು ಮಾತಾಡುವಂಥ ಮಾತುಗಳಿಂದಲೇ ಇಷ್ಟೊಂದು ಪಾಪ ಮಾಡೋದಾದರೆ ನಮ್ಮ ಕಣ್ಣುಗಳಿಂದ, ನಮ್ಮ ಮನಸ್ಸಿನಿಂದ ಎಷ್ಟು ಪಾಪ ಮಾಡ್ತೀವಿ ನೋಡಿ. ಯೋಬನ ಮಾತು ಹೇಗಿದೆ ಅಂದರೆ ಮುತ್ತು ಜ್ಞಾನದಿಂದ ಮಾತಾಡ್ತಾ ಇದ್ದಾನೆ ನಾನು. ನಾವಾದರೆ ಎಷ್ಟು ಲಬಲಬು ಅಂತ ಬಾಯಿ ಬಿಡ್ಕೊಳ್ತಿರ್ತಾರೆ. ಇವತ್ತಿನ ಕ್ರೈಸ್ತರು ನೋಡಿ ಎಷ್ಟು ಏನಾರು ಆಗ್ಬಿಟ್ರೆ. ಆದರೆ ಯೋಬನ ಇದೆಲ್ಲರೂ ಯೋಬನ ಪಾಪ ಮಾಡಲಿಲ್ಲ. ಮತ್ತು ಏನಾದರೂ ದೇವ್ರ ಮೇಲೆ ತಪ್ಪೋರ್ತಿಲ್ಲ ಅಂತಪ್ರೆ. ದೇವರೇ ಹಿಂಗೆ ಮಾಡ್ದಲ್ಲ ನೀನು, ಇದೆಲ್ಲ ದೇವರಿಂದ ಬಂದಿದ್ದು ನನಗೆ ಅಂತ ದೇವರ ಮೇಲೆ ಅದನ್ನು ತಪ್ಪೋರ್ಸಿರ್ತದೆ. ನಾವೆಷ್ಟು ಸಾರಿ ದೇವರ ಮೇಲೆ ತಪ್ಪೋರ್ಸಿದ್ದೀವಿ, ಎಷ್ಟು ಸಾರಿ ದೇವರ ಮೇಲೆ ದ್ವೇಷಿಸಿದ್ದೀವಿ, ಎಷ್ಟು ಸಾರಿ ಏನಾದ್ರು ಅನಾಹುತಗಳಾದಾಗ ನಾವು ದೇವರನ್ನು ಎಷ್ಟು ಸಾರಿ ನಾವು ನೋವುಪಡಿಸಿದ್ದೀವಿ ಬಿಡ್ರೆ. ಯಾವ ಥರ ದೇವರೇ ಈ ಕಷ್ಟ ಬಂದರೆ ನನಗೆ ಸಹಿಸ್ಕೊಳ್ಳೋಕ್ಕೆ ಬಲ ಕೊಡೋ ದೇವರೇ, ದೇವರೇ ಇಂಥ ತೊಂದರೆ ಆಗಿದೆ ದೇವರೇ, ನನಗೆ ಎಲ್ಲವನ್ನು ಸಹಿಸ್ಕೊಳ್ಳೋಕ್ಕೆ ಬಲ ಕೊಡೋದು ನಾವು ಪ್ರಾರ್ಥನೆ ಮಾಡಿದೀವ. ನಾವು ಆಗ ದೇವರ ಹೆಸರನ್ನೇ ಹೇಳೋದಿಲ್ಲ.
ದೇವ್ರ ಬಗ್ಗೆ ಮಾತನಾಡೋದಿಲ್ಲ. ಅದೇ ನಾವು ಒಂದು ವೇಳೆ ಏನಾದರೂ ಆಗ್ಬಿಟ್ರೆ ನಾವು ಸಭೆಯಲ್ಲಿ ಸಾಕ್ಷಿ ಹೇಳ್ತಾ ಇದ್ವಿ, ನಂಗೆ ದೇವ್ರು ಅದು ಕೊಟ್ಟರು, ನಂಗೆ ದೇವ್ರು ಇದು ಕೊಟ್ಟರು, ನಂಗೆ ದೇವರು ಅಂತ ಚರ್ಚ್ ಕೊಟ್ಟರು, ನಂಗೆ ಇಂಥ ಚರ್ಚ್ ಕೊಟ್ಟರು. ಅದೇ ನಾವು ಕಷ್ಟಗಳು ಬಂದಾಗ ನಾವು ದೇವ್ರ ಹತ್ರ ನಾವು ಹೇಳೋದಿಲ್ಲ ಪ್ರೇ, ದೇವರೇ ನಾವು ದೇವ್ರ ಹತ್ರನೇ ಹೋಗೋದಿಲ್ಲ. ಆದರೆ ಯೋಗನ ಆಗಲ್ಲ ಪ್ರೇ, ಆದ್ರೂ ದೇವರ ಬಳಿಗೆ ಬಂದು ಪ್ರೇ, ಆದ್ರೂ ದೇವರ ಮೇಲೆ ತೋರಿಸ್ತಲ್ಲ. ಅದೇ ದೇವ್ರು ಕೊಟ್ಟು ದೇವ್ರಿಗೆ ನಮಗೆ ಸ್ತೋತ್ರ ಅಂತ ಹೇಳ್ತಿದ್ದಾನೆ ಪ್ರೇ, ದೇವ್ರು ನಮಗೆ ಸ್ತೋತ್ರ ಅಂತ ಹೇಳ್ತಿದ್ದಾನೆ. ದೇವ್ರ ಮಕ್ಕಳೇ, ಎಂಥ ಒಂದು ಭಕ್ತಿ ಅಂತ ನೋಡಿದ್ರೆ ಅವನು ಯಾವ ರೀತಿ ದೇವ್ರನ್ನ ಸ್ತುತಿ ಮಾಡ್ತಾನೆ ನೋಡಿದ್ರೆ, ಇದು ದೇವರಿಗೆ ಇಂಥ ವ್ಯಕ್ತಿಗಳು ಬೇಕಾಗ್ತದೆ ಪ್ರೇ. ದೇವರಿಗೆ ಇಂಥ ಒಂದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣಿಸುವಾಗಲೂ ಸಹ ಅವರು ದೇವ್ರಿಗೆ ಹೇಳ್ತಾರೆ, ಪ್ರತಿಯೊಂದು ಕ್ಷಣದಲ್ಲೂ ಸಹ ಅವರು ದೇವರ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಯೋಹಾನ 17ನೇ ಯೇಸು ಕ್ರಿಸ್ತರು ಹೇಳ್ತಾರೆ, ತಂದೆ ನಾನು ಕೊಟ್ಟಂತ ಎಲ್ಲ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದ್ದೀನಿ ನಾನು. ಅಂದರೆ ನಾವು ಮಾಡುವಂಥ ಕೆಲಸದ ಮೂಲಕ ದೇವರನ್ನ ನಾವು ಘನಪಡಿಸ್ಬೇಕಾಗ್ತದೆ, ದೇವರನ್ನ ಸ್ತುತಿಸಬೇಕಾಗ್ತದೆ. ಆರಾಧನೆ ಅಂದರೆ ಕಿರ್ಚುವಂಥದ್ದು, ಅರಿಚುವಂಥದ್ದು, ಕುಣಿಯುವಂಥದ್ದಲ್ಲ. ನಾವು ದೇವರಿಗೋಸ್ಕರ ಪಟ್ಟಂಥ ಕೆಲಸವೇ ಆರಾಧನೆ ಪ್ರೇ. ನಾವು ಮುಂಜಾನೆ ಸಮಯದಲ್ಲಿ ನಮ್ಮ ದೇಹವನ್ನು ದಂಡಿಸ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಇದೇ ದೇವರ ಆರಾಧನೆ. ದೇವರಿಗಾಗಿ ಬದುಕಬೇಕಂದ್ರೆ ನೀವು ಬಂದಿಲ್ಲ, ಇದೇ ಆರಾಧನೆ. ದೇವರನ್ನು ಮೆಚ್ಚಿಸುವಂಥದ್ದು ಇದು. ಏನೋ ನಾವು ಹಾಡುಗಳು ಆಡುವಂಥದ್ದು, ಒಂದು ವೇಳೆ ಏನೋ ನಾವು ಒಂದು ಭಾಳ ಒಂದು ಮ್ಯೂಸಿಕ್ನ ಬಾರಿಸುವಂಥದ್ದು, ಎಲ್ಲರೂ ಬೊಬ್ಬೆ ಹಾಕುವಂಥದ್ದು, ಕೂಗುವಂಥದ್ದೆಲ್ಲ ಆರಾಧನೆ ಇರ್ತದೆ. ಹಾಡುಗಳು ಇರಬೇಕು, ಬೇಡ ಅಂತಲ್ಲ. ಕೂಗಿ ದಬ್ಬೆ ಹಾಕ್ಕೊಂಡು ಯಾವುದೋ ಒಂದು ಭಾಷೆಯನ್ನು ಮಾತಾಡಿಕೊಂಡು ಇದೆಲ್ಲ ಪ್ರೇ ಆರಾಧನೆ. ದೇವರಿಗೋಸ್ಕರ ಪ್ರಯಾಸ ಪಡುವಾಗ, ದೇವರಿಗೋಸ್ಕರ ಸ್ವಾರ್ಥ ಸಾರುವಾಗ, ಸತ್ಯವೇದನ ಓದುವಾಗ, ವಾಕ್ಯದ ಪ್ರಕಾರ ಜೀವಿಸುವಾಗ, ಹೆಚ್ಚಾಗಿ ದೇವರ ಕೆಲಸವನ್ನು ಮಾಡುವಾಗ, ಇದು ದೇವರಿಗೆ ಮೆಚ್ಚುಗೆಯಾದಂಥ ಆರಾಧನೆ ಇರ್ತದೆ. ಇಲ್ಲಿ ಯೋಬನು ಚೆನ್ನಾಗಿದ್ದಾಗಲೂ ದೇವರ ಆರಾಧನೆ ಮಾಡ್ತಾ ಇದ್ದ. ಅದೇ ರೀತಿ ತನ್ನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ದಾನೆ ಪ್ರೇ. ಒಂದು ಮಕ್ಕಳು ಉಳಿದಿಲ್ಲ. 10 ಮಕ್ಕಳು ಹೋದಾದ್ರೆ ಎಷ್ಟು ನೋವು, ಎಷ್ಟು ವೇದನೆ. ಆದರೆ ಯೋಬನು ಪ್ರೇ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ ಪ್ರೇ. ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಈ ರೀತಿಯಾಗಿ ಆತನು ಪ್ರಾರ್ಥನೆ ಮಾಡುವಾಗಲೇ ಇನ್ನೊಂದು ಕಷ್ಟ ಪ್ರೇ, ಇನ್ನೊಂದು ಕಷ್ಟ ಏನು ನೋಡುವಾಗ ಪ್ರೇ, ಅಲ್ಲಿ ನೋಡಿ ಪ್ರೇ ಇನ್ನೊಂದು ಏನಂತ ಬರ್ತದೆ ಪ್ರೇ, ಭಯಂಕರವಾದಂಥ ಕಷ್ಟ ಆತನಿಗೆ. ಇಂಥ ಒಂದು ವಿಷಯದವನು ಯಥಾರ್ಥ ಬಿಡ್ತಲ್ಲ ಪ್ರೇ. ಇಷ್ಟೆಲ್ಲ ಮಾಡಿದ್ರು ಸಹ ಅದೇ ಭಕ್ತಿ ಇದೆ, ಅದೇ ಯಥಾರ್ಥ ಇದೆ, ಅದೇ ಕೆಟ್ಟತನ ಇದೆ ಪ್ರೇ. ದೇವರನ್ನ ದ್ವೇಷಿಸಲಿಲ್ಲ ಅವನು. ಕೊನೆಗೆ ಏನಾಯ್ತು, ಇನ್ನೊಂದು ಕಷ್ಟ ಬರ್ತದೆ ಅವನಿಗೆ. ಏನು ನೋಡೋಣಪ್ಪ, ಅಲ್ಲಿ 4ನೇ ವರ್ಷ ನೋಡ್ರಿ, 2ನೇ 4ನೇ ವರ್ಷದಲ್ಲಿ ಯೆಹೋವನು ಆ ಮಾತಿಗೆ ಸೈತಾನನು ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಸರ್ವವನ್ನು ಕೊಡುವನು. ಆದರೆ ನಿನ್ನ ಕೈ ಚಾಚಿಯವನ ಆಸ್ತಿ ಮಾಂಸವನ್ನು ಒಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನು ನಿನ್ನ ಕೈಲಿದ್ದರೆ ನೋಡು, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕೆಂದು ಅಪ್ಪಣೆ ಕೊಡನು. ಆಗ ಸೈತಾನನು ಯೆಹೋವನ ಸರಿಯಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡೆಯುತ್ತಿಯವರೆಗೂ ಕೆಟ್ಟ ಕೊರಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೊಕ್ಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ನೋಡಿ ಪ್ರೇ, ಒಂದು ಸಮಯದಲ್ಲಿ ಮಾನಸಿಕವಾಗಿ ನೋವು ತಿಂದುಬಿಟ್ಟಿದ್ದಾನೆ ಪ್ರೇ. ಹೃದಯ ಎಲ್ಲ ನೋವು, ಚಿಂತೆ ಭಯಂಕರ. ಆಗಲೂ ಸಹ ದೇವರನ್ನು ಸ್ತುತಿ ಮಾಡಿದ್ದಾರೆ ಪ್ರೇ. ಇನ್ನೊಂದು ಕಡೆ ನೋಡುವಾಗ ಪ್ರೇ ಆರೋಗ್ಯ ನೋಡಿ ಪ್ರೇ, ಆರೋಗ್ಯ ಚೆನ್ನಾಗಿ ನಾವು ಏನಾದರೂ ಮಾಡ್ಬೋದು ಪ್ರೇ. ಎಷ್ಟು ದೂರನಾರು ಹೋಗ್ಬೋದು, ಏನಾದರೂ ಕೆಲಸ ಮಾಡ್ಬೋದು, ಎಲ್ಲರೂ ದುಡ್ಕೊ ತಿನ್ಬೋದು ಪ್ರೇ. ಅದಕ್ಕೆ ದೇವರ ಹತ್ರ ಯಾವಾಗಲೂ ಮನುಷ್ಯ ನಿನ್ನ ಆಯುಷ್ಯನ ಕೇಳೋಕ್ಕಿಂತ ಆರೋಗ್ಯನ ಕೇಳ್ಕೊ. ನಿನಗೆ ಆಯುಷ್ ಕೊಟ್ಟು ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯತ್ನ? ಈ ಉದಾಹರಣೆ ನೋಡುವಾಗ ನಿನ್ನ ಮನೆ ತುಂಬ ರೇಷನ್ ಇದೆ, ತುಂಬ ಅಕ್ಕಿ ಇದೆ, ನಿನಗೆ ಭಯಂಕರ ಶುಗರ್ ಇದ್ರೆ ಏನು ಪ್ರಯತ್ನ? ಅದು ತಿನ್ನಕ್ಕಾಗ್ತದೆ ಅನ್ನನ? ಇಲ್ಲ ಪ್ರೇ. ಮನುಷ್ಯನಿಗೆ ಆಯುಷ್ಯಕ್ಕಿಂತ ಆರೋಗ್ಯ ಬೇಕು ಪ್ರೇ. ನಾವು ನಾಳೆನ ಮರಣ ಹೊಂದಲಿ, ನಾವು ಆರೋಗ್ಯವಾಗಿ ಜೀವಿಸಬೇಕು. ಆರೋಗ್ಯವಾಗಿದ್ರೆ ನಾವು ದುಡಿಬೋದು, ಆರೋಗ್ಯವಾಗಿದ್ರೆ ಎಲ್ಲವನ್ನ ಮಾಡ್ಬೋದು. ಆದರೆ ನೀವು ನೋಡುವಾಗ ಇವನು ಆರೋಗ್ಯವನ್ನು ಕೆಡಿಸ್ತಾ ಇದ್ದಾನೆ ಪ್ರೇ. ಆರೋಗ್ಯನ ಕೆಡಿಸಿದ್ರೆ ಯಾವ ರೀತಿ ದೇವರನ್ನ ಸ್ತುತಿ ಮಾಡ್ತಾನೆ ನೋಡೋಣ, ದೇವ್ರ ಹತ್ರ ಹೋಗ್ತಾನೆ ನೋಡೋಣ ಅಂತ ನೋಡುವಾಗ ಆತನಿಗೆ ಮೈಯಲ್ಲೆಲ್ಲ ಪ್ರೇ ಕೆಟ್ಟ ಕುರುಗಳು. ನಿಮ್ಗೆ ಗೊತ್ತಿಲ್ಲ ಪ್ರೇ.
ಆ ಬೊಕ್ಕೆ ಬಂದುಬಿಟ್ರೆ ಭಯಂಕರವಾಗಿ ಕಿವುಗಳು, ಆ ಕ್ಯೂ ಏನಾದ್ರು ಓಪನ್ ಆಗಿಬಿಟ್ರೆ ಭಯಂಕರ ಸ್ಮೆಲ್ಲು, ಅದನ್ನು ತಡೆಯೋಕ್ಕಾಗಲ್ಲ. ಮನುಷ್ಯನ ಬಾಡಿ ಎಲ್ಲ ಪ್ರಾಣಿಗಳಿಂದ ಸ್ಮೆಲ್ ಅಂತ ಇರ್ತದೆ. ಅದಕ್ಕೆ ಆ ಮನುಷ್ಯನ ತುಂಬ ಆಳದಲ್ಲಿ ಊತಾಕಿ ಅವನು ಊತಾಕೊಡೋದು ಪ್ರೆ. ಯಾಕಂದರೆ ಅವನ ಬಾಡಿ ಭಾಳ ವಿಷಕಾರಿ ಆಗ್ಬಿಡ್ತದೆ ಪ್ರೆ. ಅವನು ಸತ್ತು 24 ಗಂಟೆ ಒಳಗೆ ಅವನ ಒಂದು ವೇಳೆ ಸಮಾಧಿ ಮಾಡಲಿಲ್ಲ ಅಂದ್ರೆ ಪ್ರೆ ಅದು ವಿಷಕಾರಿ ಆಗ್ಬಿಡ್ತದೆ ಪ್ರೆ. ಅನೇಕರಿಗೆ ಅದು ಸ್ಪ್ರೆಡ್ ಆಗ್ಬಿಡ್ತದೆ ಪ್ರೆ. ಅದಕ್ಕೆ ನೋಡಿ ಕೊರೋನಾ ಟೈಮಲ್ಲಿ ಬಾಡಿಗಳಲ್ಲಿ ಮುಡ್ತಿದ್ದಿಲ್ಲ, ಹಂಗೆ ಪೋಗಿಲ್ದ ಹಂಗೆ ಊತಾಕ್ಬಿಡ್ತಿದ್ರು. ಭಾಳ ವಿಷಕಾರಿ ಪ್ರೆ ಮನುಷ್ಯನು ಬದುಕಿರುವಾಗಲೂ ಅಷ್ಟೇ ಪ್ರೆ. ಈ ಹಾವಿಗೆ ಬರೀ ತಲೆಯಲ್ಲಿ ಮಾತ್ರ ವಿಷಯ ಇರ್ತದಂತೆ, ಮನುಷ್ಯನಿಗೆ ಇಡೀ ಶರೀರದಲ್ಲಿ ವಿಷಯ ಇರ್ತದಂತೆ. ಅಂದರೆ ಅವನ ಕ್ರಿಯೆಗಳು, ಅವನ ಮನಸ್ಸುಗಳು ಎಲ್ಲವೂ ಸಹ ದೇವರು ವಿರುದ್ಧವಾಗಿರ್ತವೆ. ಅದಕ್ಕೋಸ್ಕರ ಸೊದೋಮ ಪಟ್ಟಣದಲ್ಲಿ ದೇವರು ಬೆಂಕಿ ಮೂಲಕ ಜನರನ್ನು ನಾಶ ಮಾಡಿದನು. ಅದಕ್ಕೋಸ್ಕರ ನೋಹನ ಕಾಲದಲ್ಲಿ ಎಲ್ಲ ಜಲಪ್ರಳಯದ ಮೂಲಕ ಜನರನ್ನು ನಾಶ ಮಾಡಿದನು. ಕಾರಣ ಅವರ ಜೀವಿತವೆಲ್ಲ ವಿಷವಾಗಿತ್ತು ಪ್ರೆ. ಅವರಿಂದ ಒಳ್ಳೇದು ಯಾವುದೂ ಬರ್ತಿದ್ದಿಲ್ಲ. ಅದಕ್ಕೆ ದೇವರು ಕೋಪ ಬಂದು ಎಲ್ಲರ ಸರ್ವನಾಶ ಮಾಡಿದನು. ಅಂದು ಯೇಸು ಕ್ರಿಸ್ತನ 2ನೇ ಆಗಮನದಲ್ಲಿ ಇದೇ ಕಾರ್ಯ ನಡೀತದೆ ಪ್ರೆ. ನಾವು ಎಷ್ಟೇ ಸುವಾರ್ತನೆ ಕೇಳ್ತಾ ಇದ್ರು, ಎಷ್ಟೇ ಮಾಡ್ತಾ ಇದ್ರು ಸಹ ದೇವರು ಯೇಸು ಕ್ರಿಸ್ತನ ಒಂದು ಭವಿಷ್ಯತನ ಹೇಳಿದ್ದಾರೆ ಪ್ರೆ. ಭವಿಷ್ಯತನ ಹೇಳಿದ್ದಾರೆ ಏನಂತೆ, ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವಾಗ ಯಾವ ರೀತಿ ನೋಹನ ಕಾಲದಲ್ಲಿ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ತಾ ಕಟ್ಟುತ್ತಾ ನಿಂತ ಇದ್ದರು, ಅದೇ ರೀತಿ ಇರ್ತಂದ್ರೆ ಎಷ್ಟು ಭಯಂಕರವಾದ ಈ ಲೋಕದಲ್ಲಿ ಪಾಪಗಳು ಬರ್ತವೆ ಎಂಬುದಾಗಿ ನೋಡುವಾಗ ಪ್ರೆ ದೇವರು ಬೆಂಕಿ ಮಳೆಯನ್ನು ತರಿಸಿನಂದ್ರೆ ಪ್ರೆ ಎಂಥ ಒಂದು ಕಠಿಣವಾದ ಕಾರ್ಯಗಳಿಗೆ ಭೂಮಿ ಹೇಳ್ತಾ ಪ್ರೆ. ಅದಕ್ಕಾಗಿ ಬಿರಿಯ ದೇವರ ಮಕ್ಕಳೇ, ನನಗೂ ನಿನಗೂ ದೇವರು ಒಂದು ಒಳ್ಳೆಯ ಭಾಗ್ಯವನ್ನು ಏರ್ಪಡಿಸಿದ್ದಾನೆ. ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಸರಿಪಡಿಸುವಂಥ ಭಾಗ್ಯವನ್ನು ದೇವರು ಅನುಗ್ರಹಿಸಿದ್ದಾರೆ ಪ್ರೆ. ಎಷ್ಟೋ ಸಭೆಗಳಿಗಿಂತ ಭಾಗ್ಯಗಳು ಗೊತ್ತಿಲ್ಲ ಪ್ರೆ, ಎಷ್ಟೋ ಪಾಸ್ಟರ್ಗಳಿಗಿಂತ ಭಾಗ್ಯಗಳು ಗೊತ್ತಿಲ್ಲ. ನಾವು ಕಳೆದ ದಿನಗಳಲ್ಲಿ ನೋಡಿದ ಕ್ರಿಸ್ಮಸಲ್ಲಿ ಎಷ್ಟು ಜನ ಅನೇಕ ಹಣವನ್ನು ಖರ್ಚು ಮಾಡಿ ಅನೇಕ ರೀತಿಯಲ್ಲಿ ಎದ್ದೂರಿ ಜೀವನವನ್ನು ಮಾಡಿ ವಾಕ್ಯ ಗೊತ್ತಿಲ್ಲದೆ ಎಷ್ಟೋ ಜನರು ದೇವರ ಸೇವಕರು ಮೋಸ ಹೋಗಿದ್ದಾರೆ ಪ್ರೆ. ಆದರೆ ನನಗಾದರೂ ನಿನಗಾಗಿ ಎಲ್ಲೋ ನಾವು ಮೂಲಲಿದ್ದಂಥವ್ರಿಗೆ ಇಂಥ ವಾಕ್ಯಗಳು ನಮ್ಮ ಮನೆ ಬಾಗಿಲಿಗೆ ಬರ್ತದೆ ಅಂದರೆ ಪ್ರೆ ನಾವೆಷ್ಟು ಧನ್ಯವಂತರು, ನಾವೆಷ್ಟು ಭಾಗ್ಯವಂತರು. ನಾವು ಬುದ್ಧಿ ಇಲ್ಲದ ಕನ್ಯಕರಾಗಿರಬಾರ್ದು ಪ್ರೆ, ಆ ಬುದ್ಧಿವಂತರಾಗಿ ನಾವಿರಬೇಕು. ಮೊದಲಿಂಗನು ಬರುವಾಗ ನಾವು ಎತ್ತಲ್ಪಡಬೇಕು ಪ್ರೆ. ಬಾಗಿಲು ಮುಚ್ಚಿದ ನಂತರ ಹೋಗಿ ನೀವು ಬಡಿದ್ರೆ ದೇವರು ಹೇಳಿದ್ರೆ ನೀವು ಯಾರನ್ನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಪ್ರೆ. ಎಷ್ಟು ವರ್ಷಗಳಿಂದ ದೇವರು ನಂಬಿಕೊಂಡು ಮುಂಜಾನೆ ಪ್ರಯಾಸಪಟ್ಟು ಇಷ್ಟೆಲ್ಲ ಮಾಡಿ ನಾವು ದೇವರ ರಾಜ್ಯದಲ್ಲಿ ಹೋಗಿಲ್ಲ ಅಂದರೆ ಪ್ರೆ ನಾವು ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಪ್ರೇರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೋಬನ ಜೀವಿತದಲ್ಲಿ ಇಂಥ ಒಂದು ಹೋರಾಟಗಳು ಬಂದಿದೆ. ಅದಕ್ಕೆ ಸ್ವಾಮಿ ಹೇಳಿದ್ರೆ, ಯೇಸು ಕ್ರಿಸ್ತನು ನಿಮ್ಮ ದೇಹವನ್ನು ಕೊಳ್ಳುವವರೆಗೆ ಭಯಪಡಬೇಡಿ. ಈ ದೇಹಕ್ಕೆ ಒಂದಲ್ಲ ಒಂದು ಅನಾರೋಗ್ಯ ಬರ್ತದೆ ಪ್ರೆ. ಇವತ್ತು ಚೆನ್ನಾಗಿರುತ್ತೆ, ನಾಳೆ ಚೆನ್ನಾಗಿರಲ್ಲ. ಈ ದೇಹದ ಬಗ್ಗೆ ನೀನು ಚಿಂತೆ ಬೇಡ, ನಿನ್ನ ಆತ್ಮದ ಬಗ್ಗೆ ಚಿಂತೆ ಮಾಡು. ನಿನ್ನ ಆತ್ಮ ದಿನ ದಿನ ದೇವರ ಬಳಿಗೆ ಸೇರಿಸು. ಯಾಕಂದರೆ ನಿನ್ನ ಕಣ್ಣು ಮುಚ್ಚಿರೊಳಗಾಗಿ ನಿನ್ನ ಒಂದು ಆತ್ಮ ಸರಿಯಾಗಿರಬೇಕು. ಯಾಕಂದರೆ ಕ್ಷಣ ಮಾತ್ರ ನೀನು ಪಾತಾಳ ಹೋಗ್ತೀಯ, ಒಂದು ಸೆಕೆಂಡಲ್ಲಿ ನೀನು ಆ ಪಾತಾಳವನ್ನು ಬಿಡ್ತೀಯ. ಅಲ್ಲಿ ಗೋಳಾಟ ಇರ್ತದೆ ಪ್ರೆ, ಅಲ್ಲಿ ಕಣ್ಣೀರಿರ್ತದೆ, ವೇದನೆಗಳಿರ್ತದೆ. ಒಂದು ವೇಳೆ ಅಪ್ಪಿತಪ್ಪಿ ನೀನು ನೀತಿವಂತನಾದರೆ ಪರದೇಶಕ್ಕೆ ಹೋಗ್ತೀಯ, ಒಂದು ವೇಳೆ ಇಲ್ಲಾಂದರೆ ಯಾತನ ಸ್ಥಳಕ್ಕೆ ಹೋಗ್ತೀಯ. ಧನವಂತನ ಯಾವ ರೀತಿ ಕಷ್ಟಪಟ್ಟು ಅದೇ ಸ್ಥಳಕ್ಕೆ ನೀನು ಹೋಗ್ತೀಯ. ಒಂದು ವೇಳೆ ಈ ದೇಹ ಗಾಯ ಆದರೆ ಔಷಧ ಹಾಕ್ಕೋಬೋದು ಪ್ರೆ, ಈ ದೇಹದಲ್ಲಿ ಏನಾದರೂ ಆದರೆ ಒಂದು ಇಂಜೆಕ್ಷನ್ ಮಾಡ್ಕೋಬೋದು. ಆದರೆ ಆತ್ಮ ನಷ್ಟಪಟ್ಟರೆ ಪ್ರೆ ಅದು ಯಾರಿಂದಲೂ ರಕ್ಷಿಸೋಕ್ಕಾಗಲ್ಲ. ಅದರಿಂದ ಯೋಬನ ಮೇಲೆ ಎಷ್ಟು ಒಂದು ಹೋರಾಟಗಳು ಪ್ರೆ. ಆತ್ಮ ಒಂದು ಬೊಕ್ಕೆನ ತೆಗೆದು ಕೆರೀತಾ ಇದ್ದಾನೆ, ಬೂದಿ ಮೇಲೆ ನೋವು ತಡೆಗಾದ ಒದ್ದಾಡ್ತಾ ಇದ್ದಾನೆ. ಅವನ ಎಲ್ಲ ಭಯಂಕರವಾದ ಅಸ್ಥಿ ಪಂಜರ ಕಾಣ್ತಾ ಇದೆ ಪ್ರೆ. ಒಂದು ಕಾಲದಲ್ಲಿ ನೋಡುವಾಗ ಆಸ್ತಿ ಹೋಗಿದೆ ಪ್ರೆ, ಒಂದು ಕಡೆ ಜೀವದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಮಕ್ಕಳನ್ನ ಕಳ್ಕೊಂಡಿದ್ದಾನೆ. ಮತ್ತೆ ಹೇಳಿದಾಗ ನೋಡುವಾಗ ಅನಾರೋಗ್ಯ ಪ್ರೇರೆ. ಊರಿಗೆ ಯಾರಿಗಾದ್ರೂ ಏನಾರು ಒಂದು ಕೆಲಸ ಮಾಡಿ ಜೀವನ ಮಾಡೋದಂದ್ರೆ ಅವನು ಭಯಂಕರವಾಗಿ ನಡೆಯೋಕ್ಕಾಗ್ತಲ್ಲ. ಕೊನೆಗೆ ಹೆಂಡತಿ ಬಂದಿದ್ದಾಳೆ ಪ್ರೆ. ಹೆಂಡತಿ ಬಂದು ನೋಡಿ ನೋಡಿ ಸಾಕಾಗಿ ಹೇಳ್ತಿದ್ದಾಳೆ. ಇವತ್ತು ನೋಡುವಾಗ ಅನೇಕ ಸ್ತ್ರೀಯರು ನೋಡುವಾಗ ಪ್ರೆ ವಾಕ್ಯಗಳ ಕೇಳ್ತಾ ಇರ್ತೀವಿ, ನಾವು ಪರಿಜ್ಞಾನ ಎಷ್ಟೋ ಸರಿ ಮರೆತು ಬಿಡ್ತೀವಿ ಪ್ರೆ.
ಎಷ್ಟೋ ಜನ ನೋಡಿಪ್ರೆ ವಾಕ್ಯಗಳು ಕೇಳ್ತಾರೆ, ಏನಾದ್ರು ಕಷ್ಟಗಳು ಬಂದರೆ ಅವರು ದೇವ್ರನ್ನ ದೇವ್ರನ್ನ ತಪ್ಪಿಸ್ಬಿಡ್ತಾರೆ ಅನೇಕ ಪುರುಷಿಯರು ಸ್ತ್ರೀಯರು. ಆದರೆ ಯೋಬನ ಹೆಂಡತಿ ಏನು ಮಾಡಿದ ನೋಡಿಪ್ರೆ, ಅಲ್ಲಿ ನೋಡಿ 8-9 ವಚನ, ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದ್ವೇಷಿಸಿ ಸಾಯಿ ಎಂದು ಹೇಳಿದರು. ನೋಡಿ ಹೇಳ್ತಾರೆ, ಸೈತಾನನು ಅವಳೊಳಗೆ ಹೋಗಿದ್ದಾನೆ, ಹೆಂಡತಿ ಒಳಗೆ ಹೋಗಿದ್ದಾನೆ. ಯೋಬನು ಇಂಥ ಒಂದು ಭಕ್ತಿವಂತನಲ್ಲ. ಯೋಬನಿಗೂ ಸೈತಾನನಿಗೂ ದೇವರಿಗೂ ಚಾಲೆಂಜ್ ನಡೆದಿದೆ. ನನ್ನ ಮಗನ ನೋಡು, ಭೂಲೋಕದಲ್ಲಿ ಎಷ್ಟು ಅದ್ಭುತವಾಗಿದ್ದಾನೆ ನೋಡುತ್ತೆ. ನಾವು ಪರಿಶುದ್ಧರಾಗಿ ಜೀವಿಸುವಾಗ, ನಾವು ದೇವರನ್ನ ಬಿಡದೆ ಜೀವಿಸುವಾಗ ದೇವರಿಗೆ ಎಷ್ಟು ಒಂದು ಮಾನ ಬರ್ತದೆ. ಇಲ್ಲಿ ಈ ಒಂದು ಯುದ್ಧ ನಡೀತಾ ಇದೆ ದೇವರಿಗೂ ಸೈತಾನನಿಗೂ. ಆ ಯುದ್ಧದಲ್ಲಿ ದೇವರ ಮಗನಾದ ಯೋಬನು ಗೆಲ್ತಾ ಇದ್ದಾನೆ. ದೇವರು ಎಷ್ಟು ಸಂತೋಷ ಪಡ್ತಾ ಇದ್ರೆ ಗೊತ್ತಾ. ಕೊನೆಗೆ ಆತನ ಒಳಗೆ ಹೋಗಿದ್ದಾನೆ, ಹೆಂಡತಿ ಒಳಗೆ ಹೋಗಿದ್ದಾನೆ ಸೈತಾನು. ಹೋಗಿ ಹೇಳ್ತಿದ್ದಾನೆ, ನೀನು ದೇವರನ್ನು ದೋಷಿಸು. ಇಷ್ಟೆಲ್ಲ ಮಕ್ಕಳು ಹೋದು, ಆಸ್ತಿ ಹೋದು, ಹಣ ಹೋಯ್ತು, ಎಲ್ಲವನ್ನ ಕಳ್ಕೊಂಡು ಇನ್ನೂ ನೀನು ಯಥಾರ್ಥ ಬಿಡ್ತಾರ ಯೋಬ. ದೇವರನ್ನ ದೋಷಿಸಿ ಸತ್ತೋಗೋದೇ ಇದ್ದಾಳೆ ಸಾಯಿಸಿದ್ರೆ ಹಂಗೆ ಸಾಯ್ಬೇಡ ನಾವು ಪ್ರಾರಂಭ ಹೇಗಿದ್ದು ನಮ್ಗೆ ಗೊತ್ತಿಲ್ಲ ಪ್ರಾರಂಭದಲ್ಲಿ ನಾವು ಹೇಗಿದ್ದು ಜೀವಿಸ್ತೇ ಗೊತ್ತಿಲ್ಲ, ಮಧ್ಯದಲ್ಲಿ ಹೇಗಿದ್ದು ನಾವು ಜೀವಿಸ್ತಿಲ್ಲ ಆದರೆ ಅಂತ್ಯ ಅನ್ನೋದಿದೆಯಲ್ಲ ಅಂತ್ಯ ಅನ್ನೋದು ಅದು ಸರಿಯಾಗಿ ನಾವು ಬೇರೆ ಮುಡಿಸ್ಬೇಕು. ಬಾಲ್ಯದಲ್ಲಿ ನಾವು ಹೇಗೋ ಬಂದ್ಬಿಟ್ಟು ಯವನಸ್ಥದಲ್ಲಿ ಹೆಂಗೋ ಜೀವಿಸ್ಬಿಟ್ಟು, ಆದರೆ ನಾವು ಮರಣಿಸುವಂಥ ಸಮಯದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಸಾಯಬೇಕಾಗ್ತದೆ. ಮರಣಿಸುವ ಸಮಯದಲ್ಲಿ ದೇವರ ಬಳಿಯಲ್ಲಿ ಯಥಾರ್ಥವನ್ನು ನಾವು ಜೀವಿಸಬೇಕಾಗ್ತದೆ. ಅವಳು ಹೇಳ್ತಾಳೆ, ನೀನು ದೇವರ ದೋಷಿಸಿ ಸಾಯಿ ಅಂತ ಹೇಳ್ತಾಳೆ ಆಗ ಯೋಬನು ಆಕೆಗೆ 3 ಕಳು ಮಾತಾಡಿದ್ರೆ ನೀನು ಮಾತಾಡ್ತೀಯಾ? ಏನೋ ನಿಮಗೆ ತಲೆ ಕೆಟ್ಟೋಗಿದೆಯಾ? ದೇವರ ರಾಷ್ಟ್ರದಿಂದ ನಾವು ಒಳ್ಳೆಯದನ್ನೇ ಹೊಂದುತ್ತೀವಿ ಅಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿನಲ್ಲಿ ಹೊರಡಲಿಲ್ಲ. ನೋಡಿ ಪಾಪದ ಮಾತು, ನಿನ್ನ ಬಾಯಲ್ಲಿ ಸುಳ್ಳುಗಳು ಬರಬಾರ್ದು, ನಿನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು. ಇದೇ ದೇವರ ಆರಾಧನೆ, ದೇವರು ನಮ್ಮಿಂದ ಬಯಸುವಂತ ಅದೇ ಪದೇ. ಯೇಸು ಕ್ರಿಸ್ತ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತನಿಗೆ, ಅದೆಲ್ಲವನ್ನ ಸಹಿಸಿಕೊಡಿದ್ದಾರೆ ನನಗೊಂದು ಲೋಕ ಇದೆ, ನಾನು ತಂದೆಯ ಬಳಿಗೆ ನಾನು ಹೋಗ್ತೀನಿ, ನಾನು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾನು ತಂದೆಯ ಬಳಿಗೆ ಹೋಗ್ತೀನಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಯೇಸು ಕ್ರಿಸ್ತನಿದ್ದಾರೆ ಆದರೆ ಇದು ಯೋಬನು ಸಹ ದೇವರನ್ನ ಸ್ತುತಿ ಮಾಡ್ತಾರೆ, ಪಾಪ ಮಾಡಲಿಲ್ಲ. ನೋಡಿದ್ರ ದೇವರನ್ನು ಯಾವ ರೀತಿ ಸೃಷ್ಟಿಸಿದ್ದಾರೆ ನಮಗೊಂದು ವೇಳೆ ಇಂಥ ಕಷ್ಟಗಳು ಬಂದರೆ ನಾವು ದೇವರ ಬಳಿಗೆ ಬರ್ತೀವಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತೀವ, ದೇವರನ್ನ ಸೃಷ್ಟಿಸಲಿಕ್ಕೆ ಬರ್ತೀವ, ದೇವರನ್ನ ಕೊಂಡಾಡಲಿಕ್ಕೆ ಬರ್ತೀವ. ನಾವು ದೇವರ ಬಗ್ಗೆ ಮಾತಾಡೋದಿಲ್ಲ ನೋಡೋಣ. ಇಷ್ಟು ವರ್ಷ ದೇವ್ರು ನಂಬಿದಕ್ಕೆ ನನಗಿಂತ ಕಷ್ಟ ಬಂತು, ನನಗೆ ದೇವರು ಬೇಡ, ಪಾಸ್ಟುಗಳು ಬೇಡ, ಯಾರು ಬೇಡ ನಮಗೆ, ನಾವು ಲೋಕದಲ್ಲಿ ಹೊಂಟೋಗ್ಬಿಡ್ತೀವಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತಿರ್ತೇವೆ. ಆದರೆ ಯೋಬನು ಎಂಥ ಒಂದು ಆ ಮನಸ್ಸು ಅವನ ಜೀವಿತದಲ್ಲಿ, ಎಂಥ ಒಂದು ಹೃದಯ ಯೋಬನಿಗೆ. ಅವನ ದೇವರನ್ನು ದ್ವೇಷಿಸ್ತಾಳೆ, ಅವನ ಬಾಯಲ್ಲಿ ಪಾಪದ ಮಾತುಗಳು ಬರಲ್ವಂತ ಯಾಕಂದ್ರೆ ನೋಡಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ ಇರಬೇಕು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತಿನಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತಿನಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವೆಂದನು. ನಾವು ದೇವರಿಗೆ ಏನೋ ದೊಡ್ಡ ನೋಡಲ್ಲಪ್ಪ, ದೇವರು ನಾವು ಆಡುವಂಥ ಮಾತನ್ನು ನೋಡ್ತಾ ಇರ್ತಾರೆ. ಈ ಕಾರಣಗ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡ್ಬೇಕಂತೆ. ಮತ್ತೆ ನಿನ್ನ ಮಾತುಗಳಿಂದಲೇ ನೀತಿ ಮಂದಿರದಿಂದ ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧದಿಂದ ತೀರ್ಪು ಹೊಂದಿವಿ.
ಕೆಲವರು ಮಾತುಗಳಿಂದ ಗೊತ್ತಾಗ್ಬಿಡ್ತಪ್ರೆ. ಅವ್ರು ಮಾತಾಡ್ತಾರಲ್ಲ, ಅವ್ರ ಮಾತಿನಿಂದಲೇ ಗೊತ್ತಾಗ್ಬಿಡ್ತೀವಿ ಇವ್ನು ಎಷ್ಟು ಭಕ್ತಿವಂತನಾಗುತ್ತೆ. ಅದರಿಂದ ಮಾತುಗಳು ದೇವರು ಲೆಕ್ಕಕ್ಕೆ ಬರೀತಾ ಇದ್ದಾವೆ. ನೀನು ಆಡುವಂಥ ಪ್ರತಿಯೊಂದು ಮಾತುಗಳು ದೇವರು ಲೆಕ್ಕ ಚುಟ್ಟು ಮಾಡ್ತಾರೆ. ಅದಕ್ಕೆ ಯೋಬ ಇಷ್ಟೆಲ್ಲ ಯೋಗನು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಯೋಬ ತನ್ನ ಮಾತುಗಳಲ್ಲಿ ದೇವರನ್ನ ಇಟ್ಕೊಂಡಿದ್ದಾರೆ. ದೇವ್ರಿಗಾಗಿ ಬದುಕ್ತಾ ಇದ್ದ. ಅದಕ್ಕಾಗಿ ಅವನು ಯಥಾರ್ಥವನ್ನು ಬಿಡಲಿಲ್ಲ. ಅದಕ್ಕೆ ದೇವರು ಯೋಬರನ್ನ ನೋಡಿ ಕೊನೆಯ ದಿನದಲ್ಲಿ ಅವನಿಗೆ ದೇವರು 2ರಷ್ಟು ಕೊಟ್ಟರಂತೆ ಯೋಬನಿಗೆ. ಏನನ್ನ ಕಳ್ಕೊಂಡು ಎಲ್ಲವನ್ನ ತಿರುಗಿ 2ರಷ್ಟು ಕೊಟ್ಟರಂತೆ. ಅದೇ ಪ್ರಕಾರ ಈ ಭೂಲೋಕದಲ್ಲಿ ದೇವ್ರಿಗೋಸ್ಕರ ನೀವು ಏನನ್ನ ಕಳ್ಕೊಂಡ್ರು ಸಹ ಪರಲೋಕದಲ್ಲಿ 100 ಪಟ್ಟು ದೇವರು ವಾಪಸ್ ಕೊಡ್ತಾನೆ. ಪರಲೋಕದಲ್ಲಿ ಸಾವೇ ಇಲ್ಲದಂತ ಆ ಸ್ಥಳಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾನೆ. ನಿರಂತರವಾಗಿ ನೀನು ದೇವರ ಬಳಿ ಇರ್ಬೋದು. ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ವೇದನೆ ಇಲ್ಲ, ಹಸಿವಿಲ್ಲ. ಏಸು ಕೊಡ್ತಾನೆ 2ನೇ ಬರಣದಲ್ಲಿ ನೀನು ಎತ್ತಲ್ಪಡ್ತೀಯ. ದೇವರ ಬಳಿ ಸದಾಕಾಲ ನೀನು ಜೀವಿಸ್ತೀಯ. ಈ ಲೋಕದಲ್ಲಿ ನಿನ್ನ ಚಟುವಟಿಕೆಗಳು, ನಿನ್ನ ಕೆಲಸಗಳು, ನಿನ್ನ ಮಾತುಗಳು ಎಲ್ಲವೂ ದೇವರಿಗೆ ಇಷ್ಟವಿಲ್ಲವಾಗಿ ನಡ್ಕೊಂಡ್ರೆ ಖಂಡಿತ ನಿನಗೆ ಪರಲೋಕ ಖಂಡಿತ ನಿನಗೆ ನಿತ್ಯ ಜೀವ. ಆ ನಿತ್ಯ ಜೀವದಲ್ಲಿ ಒಂದು ವೇಳೆ ನಿನಗೆ ಸತ್ತು, ಒಂದು ವೇಳೆ ಈ ಭೂಲೋಕ ಸತ್ತೋದ್ರೆ ನೀನು ಪರದೇಶಕ್ಕೆ ಹೋಗ್ಬೋದು. ಆ ಪರದೇಶದಲ್ಲಿ ದಾವೀದನ ನೋಡ್ಬೋದು, ನೀವು ಅಬ್ರಾಹ್ಮನ ನೋಡ್ಬೋದು, ಮೋಸೆ ನೋಡ್ಬೋದು, ಎಲಿಯಾ, ಎಲಿಶಾ ಇವರೆಲ್ಲರ ಜೊತೆ ನೀನು ಸಂತೋಷವಾಗಿರ್ಬೋದು. ಯಾಕಂದರೆ ಕ್ಷಣ ಮಾತ್ರದಲ್ಲಿ ನೀನು ಪಾತಾಳವನ್ನು ಸೇರ್ತಿ. ಆ ಪಾತಾಳದ ಕೆಳಗೆ ಪರದೇಶಿ ಇದೆ. ನೀತಿವಂತರೆಲ್ಲರೂ ಪರದೇಶಿಗೆ ಹೋಗ್ತಾ ಇದ್ದಾರೆ, ಅನೀತಿವಂತರೆಲ್ಲರೂ ಯಾತನೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ನಾನು ನೀತಿವಂತನಾಗಿ ಈ ಭೂಮಿಯ ಮೇಲೆ ಸಾಯುವುದಾದರೆ ಕ್ಷಣ ಮಾತ್ರದಲ್ಲಿ ಆ ಅಬ್ರಾಹ್ಮಣರ ಒಂದು ಸ್ಥಳಕ್ಕೆ ಹೋಗ್ತಿದ್ರೆ ಅಲ್ಲಿ ಹೋದಾಗ ಎಷ್ಟು ಸಂತೋಷ, ಎಷ್ಟು ಉಲ್ಲಾಸ ಇರ್ತದೆ. ಈಗ ಎಕ್ಸಾಮ್ ಬರ್ದಿದ್ರಿ, ಎಲ್ಲ ಪ್ರಶ್ನೆಗೆ ಉತ್ತರ ಬರ್ದಿದ್ದು ಕರೆಕ್ಟಾಗಿ, ಎಷ್ಟು ಖುಷಿ ನಿನಗೆ ರಿಸಲ್ಟ್ ಬರೋಗಂಟ. ಯಾಕಂದರೆ ನಿನಗೆ ಕನ್ಫರ್ಮ್ ಇದೆ, ನಾನು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀನಿ, ನಿಜವಾಗ್ಲೂ ನನಗೆ ಔಟ್ ಆಫ್ ಔಟು, ನಾನು ಡಿಸ್ಟಿಂಕ್ಷನ್ ಫಾರ್ ಹಾಕ್ತೀನಿ ಅಂತ ಇಷ್ಟು ನಿರೀಕ್ಷೆ ಇರ್ತದೆ. ಅದೇ ಏನೂ ಬರ್ದಿಲ್ಲ ಅಂದರೆ ನೀನು ತಿಳ್ಕೊ, ಎಕ್ಸಾಮ್ ಬರ್ದಿದ್ದು ಅಟೆಂಡ್ ಮಾಡಿದ್ದು ಏನೂ ಬರ್ದಿಲ್ಲ ಅಂದಾಗ ನಿನಗೆ ರಿಸಲ್ಟ್ ಬರ್ತಾ 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 ನಿನಗೆ ಸಂಕಟ, ದುಃಖ, ವೇದನೆ. ಒಂದು ವೇಳೆ ಫೈನಲಾಗಿ ರಿಸಲ್ಟ್ ಬಂತು, ನೀನು ಫೇಲ್ ಆಗಿದೆ ಅಂದಾಗ ಎಷ್ಟು ನೋವು, ಅಕ್ಕಪಕ್ಕದವ್ರು ಎಷ್ಟು ನೀನು ಇದು ಮಾಡ್ತಾರಪ್ಪ. ಅದೇ ರೀತಿ ನೀನು ಸತ್ತು ಒಂದು ವೇಳೆ ಪರದೇಶಿಗೆ ಹೋಗುವಾಗ ಅದು ನನಗೆ ಪ್ರತಿಫಲ ಇದೆ ಅಂತ ಕಾಯ್ತಾ ಇರ್ತೀವಿ ಪರಲೋಕದಲ್ಲಿ. ಪೌಲನ್ನು ನೋಡ್ಬೋದು, ಅಲ್ಲಿ ಎಷ್ಟೋ ಜನ ಭಕ್ತಾದಿಗಳನ್ನು ನೋಡ್ಬೋದು. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನೀನು ಯಾವಾಗ ದೇವರನ್ನ ಸ್ತುತಿ ಮಾಡ್ತಾ ಇದ್ದೀವಿ? ಬರೀ ಸಂತೋಷ ಇದ್ದಾಗಲೂ ನೀನು ಬರ್ತಾ ಇದೆಯಾ? ಸಂತೋಷ ಇದ್ದಾಗ ದೇವರೇ ಥ್ಯಾಂಕ್ಸ್ ಅದು ಕೊಡೋದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾ ಇದೆಯಾ? ಅಥವಾ ಒಂದು ವೇಳೆ ಕಷ್ಟಗಳು ಬಂದಾಗ ನೀನು ದೇವರನ್ನ ಸ್ತುತಿ ಮಾಡ್ತಾ ಇದೆಯಾ? ದೇವರನ್ನ ಆರಾಧಿಸ್ತಾ ಇದೆಯಾ? ದೇವರನ್ನ ಕೊಂಡಾಡ್ತಾ ಇದೆಯಾ? ಯೋಬನ ಗುಣಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯನಾ? ದೇವರ ಮಕ್ಕಳ ನಾವೆಲ್ಲರೂ ಕೊನೆಯ ದಿನಗಳಿದ್ದೀವಿ. ನಾವೆಲ್ಲರೂ ಕೊನೆಯ ದಿನಗಳಲ್ಲಿದ್ದೀವಿ. ಆದ್ದರಿಂದ ನನ್ನ ಪ್ರಿಯ ದೈವಜನರೇ, ನಾವು ಎಷ್ಟೇ ಹೋರಾಟಗಳ ಬದಲು ಸಹ ನಾವು ದೇವರಿಗಾಗಿ ದೃಢವಾಗಿ ನಿಲ್ಲಬೇಕು. ಪೌಲನು ಹೇಳ್ತೀನಿ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೀನಿ. ಅಷ್ಟು ಮಾತ್ರ ಅವನು ಹೇಳ್ತಾನೆ, ನಾನು ಬದುಕುವುದಾದರೆ ಕ್ರಿಸ್ತನಿಗಾಗಿ, ನನಗೆ ಸಾಯುವುದು ಲಾಭ ಅಂತ ಹೇಳ್ತಾನೆ. ನನಗೆ ಮರಣ ಬಂದರೆ ಲಾಭ. ನೋಡಿ ಯಾರಾದರೆ ಸತ್ತರ ಲಾಭ, ಬದುಕಿದಾಗ ಲಾಭ. ಆದರೆ ಪೌಲನು ಹೇಳ್ತಾನೆ, ನಾನು ಮರಣಿಸಿದ ಲಾಭ ಅಂತ ಹೇಳ್ತಾನೆ. ಆ ಪರಮ ಬಿರುದನ್ನು ಪಡೆಯಬೇಕಂತ ಅವನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದಾನೆ ಪೌಲನು. ಒಂದು ಕಾಲದಲ್ಲಿ ನೋಡುವ ಎಂಥ ಒಂದು ಕ್ರೂರಿಯಾದ ಮನುಷ್ಯನು, ಆದರೆ ದೇವರ ಬಳಿಗೆ ಬಂದಾಗ ಎಲ್ಲವನ್ನ ಸಹಿಸಿಕೊಂಡಿದ್ದಾನೆ. ಹಳ್ಳಿ ಹೋಗಿ ಸುವಾರ್ತನ ಸಾರಿದ್ದಾನೆ. ಎಷ್ಟೋ ಕಷ್ಟಗಳನ್ನು ಪಟ್ಟು ಈ ಲೋಕದಲ್ಲಿ ಸುವಾರ್ತನ ಸಾರಿ ಈ ಲೋಕದ ಯಾತ್ರೆಗಳನ್ನು ಮುಗಿಸಿ ಹೋಗಿದ್ದಾರೆ ಭಕ್ತರು. ನನ್ನ ನಿನ್ನ ಸರದಿ, ನನ್ನ ನಿನ್ನ ಒಂದು ಕಾರ್ಯಕ್ರಮ ಬಂದಿದೆ. ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ದೇವ್ರ ಮಕ್ಕಳೇ. ಅದರಿಂದ ದೇವ ಮಗುವೆ, ಈ ಮುಂಜಾನೆ ಸಮಯದಲ್ಲಿ ದೇವರ ಮಾತುಗಳನ್ನು ಕೇಳ್ತಿರುವಂಥ ನನ್ನ ಪ್ರಿಯ ದೇವಜನರೇ, ನಿನ್ನ ಭಕ್ತಿ ಹೇಗಿದೆ? ನಿನ್ನ ನಡವಳಿಕೆ ಹೇಗಿದೆ? ನಿನ್ನ ಒಂದು ಗುಣಗಳು ಹೇಗೆ ನಡ್ಕೊಳ್ತಾ ಇದೆಯಾ? ಯಾರೋ ಮನುಷ್ಯನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ?
ಪಾಸ್ಟರ್ನ ಮೆಚ್ಚಿಸ್ಲಿಕ್ಕೆ ಬಯಸ ಪಡ್ತಾ ಇದೆಯಾ? ಇಲ್ಲ ಪ್ರೇ. ನಿನ್ನ ಯಾವಾಗಲೂ ಕರ್ತನಾದಂಥ ದೇವರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾವಾಗಲೂ ದೇವರನ್ನ ಮಾತುಗಳು ದೇವರನ್ನು ಎದುರು ನೋಡ್ತಾ ಇರ್ತಾನೆ ಪ್ರೇ. ದೇವರ ಪ್ರತಿಫಲಕ್ಕೋಸ್ಕರ ನೀನು ಈ ಲೋಕದಲ್ಲಿ ಪ್ರಯಾಸ ಪಡಬೇಕು. ದೇವರಿಗೋಸ್ಕರ ಎಷ್ಟು ನೀನು ಕಷ್ಟಪಡ್ತೀಯೋ ಅಷ್ಟು ದೇವರು ಉನ್ನತವಾಗಿ ನೀನು ಇಡ್ತಾರೆ ಪ್ರೇ. ಶ್ರೇಷ್ಠ ಒಂದು ಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಲಿಕ್ಕಿದ್ದಾನೆ ಪ್ರೇ. ಯೋಬನ ಜೀವಿತವನ್ನದಿಂದ ನಾವು ಪಾಠವನ್ನು ಕಲಿಯಬೇಕಾಗಿದೆ ಪ್ರೇ. ಯೋಬನು ಎಷ್ಟು ದೇವರನ್ನ ಪ್ರೀತಿಸ್ತಾ ಇದ್ದಾರೆ ಪ್ರೇ. ದೇವರಂದ್ರೆ ಅವನು ಎಷ್ಟು ಪ್ರಾಣ. ಅದರಿಂದ ಅವನು ಏನೇ ಕಳ್ಕೊಂಡ್ರು ಸಹ ಅವನ ಜೀವಿತದಲ್ಲಿ ದೇವರನ್ನ ಬಿಡಲಿಲ್ಲ ಪ್ರೇ. ಅದಕ್ಕೆ ಒಬ್ಬ ಹಾಡುಗಾರ ಹೇಳ್ತಾನೆ, ಏನ್ ಕಳೆಕೊಂಡರು ನಿನ್ನ ಕಳೆದುಕೊಳ್ಳಲಾರೆ, ಏನ್ ಕಳೆದುಕೊಂಡರು ನಿನ್ನ ಕಳೆದುಕೊಳ್ಳಲಾರೆ. ಏನು ಕಳ್ಕೊಂಡ್ರು ದೇವ್ರೆ ನಾನು ನಿನ್ನ ಕೇಳ್ಕೊಳ್ಳಲ್ಲ. ಯಾಕಂದ್ರೆ ನಿನ್ನಿಂದಲೇ ಎಲ್ಲ ನನಗೆ, ಈ ಎಲ್ಲವೂ ಸಹ ನಿನ್ನದು ದೇವ್ರೆ. ಅದರಿಂದ ಜಗತ್ತಿನಲ್ಲಿ ಏನೇ ಕಳ್ಕೊಂಡ್ರು ಸಹ ನಾನು ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ದೇವ್ರೆ. ನಾನು ಯಾವಾಗಲೂ ಸಹ ನಾನು ನಿನ್ನ ನೋಡಬೇಕು, ನಾನು ಯಾವಾಗಲೂ ನಿನ್ನ ಸಮ್ಮುಖದಲ್ಲಿ ಇರಬೇಕು ಎಂಬುದಾಗಿ ಆ ಭಕ್ತನು ಹೇಳ್ತಾ ಇದ್ದಾನೆ ದೇವ್ರ ಮಕ್ಕಳು, ದಾವೀದ ರಾಜನ. ಅದರಿಂದ ಈ ಬೆಳಗಿನ ಸಮಾಜದಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ನಾವು ಸಹ ಹೋರಾಟಗಳು ಬಂದಾಗ ನಾವು ಸೋತೋಗಬಾರ್ದು. ಹೋರಾಟಗಳು ಬಂದಾಗ ನಾವು ದೇವರನ್ನ ದ್ವೇಷಿಸಬಾರ್ದು. ಹೋರಾಟಗಳು ಬಂದಾಗ ನಾವು ಸಭೆಗಳಿಗೆ ಹೋಗಿದ್ರೆ ತಪ್ಪಿಸಬಾರ್ದು ಪ್ರೇ. ಯಾವ ಸಂದರ್ಭ ಬಂದರೂ ಸಹ ನಾವು ದೇವರಿಗಾಗಿ ಬದುಕೋಣ, ದೇವ್ರಿಗಾಗಿ ದೇವ್ರನ್ನ ಆರಾಧಿಸೋಣ. ಈ ಲೋಕದ ಯಾತ್ರೆಗಳನ್ನು ಮುಗಿಸಿ ನಾವು ದೇವರ ಬಳಿಗೆ ನಾವು ಸೇರಲಿಕ್ಕೆ ನಮ್ಮ ಹೃದಯ ತವಕಬಡಲಿ ಪ್ರೇ. ಅದರಿಂದ ಪ್ರೇರೆ ಕಷ್ಟಗಳು ಬರಲಿ ಸಂತೋಷಗಳು ಬರಲಿ ಯಾವಾಗಲೂ ಸಹ ನಾವು ದೇವರನ್ನ ಆರಾಧಿಸುವಂಥವರಾಗಬೇಕು ಪ್ರೇ. ಅಬ್ರಾಹ್ಮನ ಜೀವಿತ ನೋಡಿ ಪ್ರೇ, ಎಷ್ಟು ಒಂದು ಹೋರಾಟ ಪ್ರೇ. ತನ್ನ ಮಗನನ್ನೇ ದೇವರು ಬಲಿ ಕೇಳಿದ್ರು. ಇಷ್ಟೋ ವರ್ಷಗಳ ನಂತರ ದೇವರು ಅವನು ಕೊಟ್ಟರು ಪ್ರೇ. ಆದರೆ ಅವನು ಏನು ಮಾಡಿದ, ತನ್ನ ಮಗನನ್ನೇ ಬಲಿಗೆ ಅರ್ಪಿಸಕ್ಕೆ ಹೋದ ಪ್ರೇ. ನೋಡಿ ಎಷ್ಟೊಂದು ತ್ಯಾಗವನ್ನು ಅಬ್ರಾಹ್ಮನ ಮಾಡ್ದ. ಕೊನೆಗೆ ಲೋಕದಲ್ಲಿ ಅವನು ಏನು ಸಹ ಇಷ್ಟಪಡಲಿಲ್ಲ. ಮೋಸೆಯೂ ಅಷ್ಟೇ ಪ್ರೇ, ಅರಸನಾಗ್ಬೋದಾಯ್ತು. ಮೋಸೆ ತನ್ನ ಜೀವಿತದಲ್ಲಿ ದೇವ್ರಿಗೋಸ್ಕರ ಎಷ್ಟು ಪ್ರಯತ್ನ ಪಟ್ಟ ಪ್ರೇ. ಎಷ್ಟು ಹೋರಾಟಗಳು ಬಂದರೂ ಅವರು ದೇವ್ರನ್ನ ಬಿಡಲಿಲ್ಲ. ಅವರು ದೇವರನ್ನ ತಮ್ಮ ಕೆಲಸದ ಮೂಲಕವಾಗಿ ದೇವರನ್ನ ಏನು ಮಾಡಿದ್ರು, ಸಂತೋಷ ಪಡ್ತಾ ಇರ್ತಾರೆ. ನೀನು ಯಾವಾಗ ಒಳ್ಳೆ ಕೆಲಸವನ್ನು ಮಾಡ್ತಿ, ಯಾವಾಗ ದೇವ್ರಿಗಾಗಿ ಬದುಕ್ತಿ, ಆಗ ದೇವರಿಗೆ ಸಂತೋಷ ಪಡ್ತಾರೆ. ಅದರಿಂದ ಈ ಬೆಳಗಿನ ಸಮಯದಲ್ಲಿ ದೇವ್ರ ಮಕ್ಕಳು ಯೋಬನ ಒಂದು ಪಾಠದಿಂದ ನಾವು ಕಲಿಬೇಕಾದ ಸನ್ನಿವೇಶ ಏನಂದರೆ, ನಾವು ಕಷ್ಟದಲ್ಲೂ ಸಹ ನಾವು ದೇವರನ್ನ ತಪ್ಪಿಸಬಾರ್ದು, ದೇವ್ರ ಮೇಲೆ ಅಳಗಲಿಬಾರ್ದು. ನಾವು ದೇವ್ರಿಗಾಗಿ ಬದುಕಬೇಕನ್ನೋದ ಈ ಪಾಠ ನಮಗೆ ಕಲಿಸ್ಕೊಡ್ತಾರೆ. ಅದರಿಂದ ಈ ವಾಕ್ಯದ ಮೂಲಕ ದೇವರು ನನ್ನನ್ನು ನಿಮ್ಮನ್ನು ಆಶ್ವಾಸಲ್ಪಡಲಿ. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ, ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ಈ ಮುಂಜಾನೆ ಸಮಯಕ್ಕಾಗಿ ನಿಮಗೆ ವಂದನೆಗಳು, ಕೊಂಡಾಟಗಳು ತಂದೆ. ತಂದೆ, ಇದುವರೆಗೂ ದೇವರೇ ನಿಮ್ಮ ಮಾತುಗಳನ್ನು ಕರ್ತನೆ, ನಿನ್ನ ಮಕ್ಕಳಿಗೆ ದೇವರೇ ಯಾವಾಗ ದೇವರನ್ನು ತುಷ್ಟಿಸಬೇಕು, ಕಷ್ಟ ಬಂದಾಗ ಸಂತೋಷ ಬಂದಾಗ ಎಂಬುದ ಒಂದು ಸಬ್ಜೆಕ್ಟನ್ನು ದೇವರೇ ಈ ಮಕ್ಕಳೊಟ್ಟಿಗೆ ಸ್ವಲ್ಪ ಸಮಯ ದೇವರೇ ಹಂಚಿಕೊಳ್ಳಿಕ್ಕೆ ಕೊಡದ ಕೃಪೆಗಾಗಿ ಸ್ತೋತ್ರ. ತಂದೆ, ಯಾರೆಲ್ಲ ನಿನ್ನ ಮಾತುಗಳನ್ನು ಕೇಳಿದರೆ ದೇವರೇ ಈ ಮಾತುಗಳನ್ನ ಅರ್ಥ ಮಾಡಿಕೊಂಡು ಈ ವಾಕ್ಯದ ಪ್ರಕಾರ ಮಕ್ಕಳು ಬದುಕುವುದು ಸಹಾಯ ಮಾಡಪ್ಪ. ಕೊನೆಯ ದಿನಗಳಲ್ಲಿ ನಾವೆಲ್ಲರೂ ದೇವರ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಅನೇಕರಿಗೆ ದೇವರೇ ಕರ್ತನ ಕುರಿತು ಹೇಳುವಂತೆ ದೇವರೇ ನಮಗೆ ಸಹಾಯ ಮಾಡುತ್ತದೆ. ಯಾರೆಲ್ಲ ಈ ಗ್ರೂಪ್ನಲ್ಲಿ ಬಂದಿದ್ದಾರೆ ದೇವರೇ, ಅವರೆಲ್ಲ ಹೆಸರಾಗಿ ದೇವರೇ ಆತ್ಮಿಕವಾಗಿ ಆಶ್ವಾಸಪ್ಪ ದೇವರೇ. ವಿಶೇಷವಾಗಿ ದೇವರೇ ಈ ಮುಂಜಾನೆ ಸಭೆಯಲ್ಲಿ ದೇವರ ವಾಕ್ಯದ ಸೇವೆ ಕೊಡುವಂಥ ಎಲ್ಲ ಸೇವಕರಿಗಾಗಿ ಪ್ರಾರ್ಥಿಸ್ತೀನಿ, ರಾಮಸರ್ಗಾಗಿ ಪ್ರಾರ್ಥಿಸ್ತೀನಪ್ಪ ದೇವರೇ. ಅದೇ ರೀತಿ ದೇವರೇ ನಮ್ಮೆಲ್ಲರಿಗೂ ವಾಕ್ಯವನ್ನು ಕಳಿಸ್ಕೊಳ್ಳೋದು ಆತ್ಮಿಕ ಆ ತಂದೆ ಡ್ಯಾಡಿಯವ್ರಿಗಾಗಿ ಪ್ರಾರ್ಥಿಸ್ತೀನಿ, ಅವ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ನಡೆಸಪ್ಪ ದೇವರೇ. ಮುಂಜಾನೆ ದೇವರೇ ಒಂದು ಕಾರ್ಯಕ್ರಮ ನಡೆಸುವಂಥ ದೇವರೇ ನಿನ್ನ ಮಗಳಿಗಾಗಿ ಪ್ರಾರ್ಥಿಸ್ತೀನಿ, ಅವ್ರಿಗೆ ಒಳ್ಳೆ ಆರೋಗ್ಯನ ಕೊಟ್ಟು ನಡೆಸು ತಂದೆ. ಇನ್ನು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿ ಹೊಂದಲಿ, ಇನ್ನೂ ಅನೇಕರಿಗೆ ಈ ಒಂದು ಶುಭ ಸುವಾರ್ತೆ ಎಲ್ಲ ಮನೆ ಮನೆಗೆ ತಲುಪಿಲ್ಲಪ್ಪ ದೇವರೇ. ಈಗ ಸ್ವಾಮಿ ಮುಂಜಾನೆ ಸಮಯದಲ್ಲಿ ಎಲ್ಲರನ್ನೇ ಕರೆ ಕೊಡ್ತೀನಿ, ನೀವು ತಾನು ನಡೆಸಿರಿ, ಬಲಪಡಿಸಿರಿ. ಯೇಸು ಕ್ರಿಸ್ತರೇ ತಂದೆ, ಆಮೇಲೆ ಕರ್ತನ ಆಶೀರ್ವಾದ ಕೊಡಪ್ರೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಮಾಧಾನ ಐಕ್ಯತೆಯು ಕೂಡಿ ಬಂದ ಎಲ್ಲ ಮಕ್ಕಳಿಗೂ ನಿತ್ಯ ಕಾಲಕ್ಕೂ ನಿಂತಿರಲಿ. ಆಮೇಲೆ ಎಲ್ಲರಿಗೂ ವಂದನೆಗಳು.